ದೇಶ ಸುಧಾದ ಸರಣಿ ಮಾಲಿಕೆ ಒಂದನ್ನು ನಡೆಸಿಕೊಡಲಿದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಗ್ ಇವರು. ಇದೀಗ ಈ ವೇದಿಕೆ ನಿಮಗಾಗಿ ಸರ್. ಯಾಕಂದರೆ ಕ್ಲಾಸ್ 45 ಮಿನಿಟ್ಸ್ ಅಲ್ವಾ, 45 ನಿಮಿಷ ಮಕ್ಕಳನ್ನು ಕಳಿಸಿದಿರಿ. 45 ನಿಮಿಷ ಮಕ್ಕಳಿಗೆ ಕುತ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ ಅಂತ ಹತ್ತವ್ರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಅವ್ರನ್ನೂ ಕೂರಿಸಿದ್ದಾರೆ ಇವತ್ತು. ಜ್ಞಾನದ ತ್ರಷೆ ಇರುವವರಿಗೆ, ತ್ರಷೆ ಅಂದ್ರೆ ಅರ್ಥ ಆಗತ್ತಾ? ಜ್ಞಾನದ ತ್ರಷೆ ಇರುವವರಿಗೆ ವಿದ್ಯೆ ಒಂದು ದೊಡ್ಡ ಸಾಗರ, ಅದಕ್ಕೆ ವಿದ್ಯಾಸಾಗರನ್ನ ಕರೆಸಿರುವಂಥದ್ದು. ಸರಿ ಇದೆಯೋ ಇಲ್ವಾ? ಇಲ್ಲಿ ಬಂದಿರುವಂಥವ್ರಿಗೆ ಈಗ ಜ್ಞಾನದ ತ್ರಷೆ ಅಪ್ಪ ಅಮ್ಮನಿಗಿರೋದ, ಮಕ್ಕಳಿಗಿರೋದ, ಯಾರಿಗಿರಬೇಕು? ನನ್ನ ಇವತ್ತಿನ ಮಾತೇನಿದೆ, ಮುಖ್ಯವಾಗಿ ರಾಷ್ಟ್ರ ಧರ್ಮ ಈ ವಿದ್ಯೆಯ ಮೂಲಕ ನಾನು ಏನು ಮಾಡ್ಬೋದು ಹೇಳೋದಕ್ಕೆ ಸೀಮಿತವಾಗಿರುತ್ತೆ. ಸೊ ವಿದ್ಯಾಸಾಗರ, ಅದರಲ್ಲಿ ಜ್ಞಾನದ ತ್ರಷೆ ಇರುವಂಥ ವಿದ್ಯಾರ್ಥಿಗಳಿಗೆ ಏನು ಜ್ಞಾನದ ಸುಧೆಯನ್ನು ಹರಿಸುವಂಥ ಕೆಲಸವನ್ನು ಸುಧಾಕರ್ ಶೆಟ್ಟರು ಮಾಡ್ತಾ ಇದ್ದಾರೆ ಇಲ್ಲಿ. ಜನನಿ ಮತ್ತು ಜನ್ಮಭೂಮಿ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಕೇಳಿದಿರ ಮಕ್ಕಳೇ? ಯಾರಾದರೂ ಮಾತಾಡ್ತಾ ಇದ್ರೆ ಸಿಕ್ಕಿ ಹಾಕೊಳ್ತೀನಿ, ಅಲ್ವರೆಗೆ ಬರ್ತೀನಿ ನಾನು ಇವಾಗ. ಆಮೇಲೆ ಕೇಳಿದ್ದೆ ಈ ಶ್ಲೋಕ, ಮಾತಾ ಭೂಮಿ ಪೃಥ್ವಿ ಸೂಕ್ತ ಅಂತ ಇದೆ ನಮ್ಮ ಪರಂಪರೆಯಲ್ಲಿ. ಆ ಪೃಥ್ವಿ ಸೂಕ್ತದಲ್ಲಿ ಕಲ್ಲು ಮಣ್ಣಿಂದಾದಂಥ ಈ ಭೂಮಿಯನ್ನ ಇವತ್ತಿನ ವಿಜ್ಞಾನ ಬರೀ ಒಂದು ಮ್ಯಾಟರ್ ಅಂತ ಕರೀತಾರಲ್ವಾ, ಭೌತಿಕ ವಸ್ತು ಅಂತ ಕರೀತಾರೆ. ಮ್ಯಾಟರ್ ಅಂದ್ರೆ ಗೊತ್ತಾಗುತ್ತಾ? ಇಂಗ್ಲಿಷ್ ಮೀಡಿಯಂ ಓದಿರೋದು. ಹೆಸರು ನಿಂದು? ಪೃಥ್ವಿರಾಜ್. ಪೃಥ್ವಿರಾಜ್ ನೋಡಿ, ಭೂಮಿ ಬಗ್ಗೆ ಮಾತಾಡಬೇಕಾದ್ರೆ ಪೃಥ್ವಿರಾಜನೇ ಸಿಕ್ಕಿಬಿಟ್ಟ ನನಗಿಲ್ಲಿ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಕಬಡ್ಡಿ ಆಟ ಆಡಿದ್ಯಾ ಯಾವಾಗಾದ್ರೂ? ಯಾರೆಲ್ಲ ಕಬಡ್ಡಿ ಆಟ ಆಡಿದ ಮಕ್ಕಳು? ಕಬಡ್ಡಿ ಆಟ ಆಡಿದವರು ಆಡಿದ್ದೀರಾ? ಆ ಚಿಕ್ಕ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಕಾಂಪಿಟಿಷನ್ ಆಡಿದ್ರೆ, ನೀನು ಆಡಿದ್ಯೇನಪ್ಪ? ಕಬಡ್ಡಿ ಆಟ ಆಡಿದ್ಯಾ? ಆಡಿದ್ಯಾ ಇಲ್ವಾ? ಫಸ್ಟಿಗೆ ಕಬಡ್ಡಿ ಆಟ ಆಡಬೇಕಾದ್ರೆ ಆ ಸೆಂಟ್ರಲ್ ಲೈನ್ ಕ್ರಾಸ್ ಮಾಡಿ ಕಬಡ್ಡಿ ಕಬಡ್ಡಿ ಅಂತ ರೈಡ್ ಮಾಡ್ತೀವಲ್ಲ, ಆಗ ಒಂದ್ಸಲ ಹೀಗೆ ಮುಟ್ಟಿ ನಮಸ್ಕಾರ ಮಾಡಿದ್ಯಾ? ಮಾಡಿದ್ಯಾ ಇಲ್ವಾ? ಕಬಡ್ಡಿ ರೂಲ್ಸ್ ಪುಸ್ತಕದಲ್ಲಿ ಇದೆಯಾ? ಮತ್ತೆ ಯಾಕೆ ಮಾಡಿದ್ದು? ಎಲ್ಲರೂ ಮಾಡ್ತಾರೆ ಅಂತ ಯಾಕೆ ಮಾಡಿದ್ದು? ಸುಧಾಕರ್ ಶೆಟ್ಟರು ನೋಡಿ, ಎರಡು ಪವಿತ್ರವಾದ ಮೌಲ್ಯಗಳು. ಜನನಿ ಜನ್ಮಭೂಮಿಶ್ಚ. ಕೇಳಿದ್ದೀರಾ? ನೀವು ಕೇಳಿದ್ದೀರಾ? ಹೇಳ್ಕೊಟ್ಟಿಲ್ಲ ಯಾಕೆ? ಜನನಿ ಜನ್ಮಭೂಮಿಶ್ಚ ಹೇಳಿ. ಸ್ವರ್ಗಾದಪಿ ಗರಿಯಸಿ. ಯಾರು ಹೇಳಿದ್ದಿದು? ಯಾವಾಗ ಹೇಳಿದ್ದು? ನೋಡಿ, ನನಗೆ ನಿಮಗೆ ನಮ್ಮೆಲ್ಲರಿಗೆ ಹುಚ್ಚಿಡಿಯುತ್ತೆ ಅಲ್ವಾ? ಅಕ್ಷಯ ತೃತೀಯಕ್ಕೆ ಏನು ಕೇಳ್ತೀರಿ ಗಂಡನ ಹತ್ರ? ಬಂಗಾರ ಕೇಳ್ತೀರಲ್ವಾ? 14 ವರ್ಷ ವನವಾಸ ಆಯಿತು, ಹೆಂಡತಿನೇರ ಹಾರಿಸ್ಕೊಂಡು ಹೋಗ್ಬಿಟ್ರು. ಒದ್ದಾಟ ಹೋರಾಟ ಎಲ್ಲ ಆದಮೇಲೆ ಆ ರಾವಣನನ್ನು ಸಾಯಿಸಿಬಿಟ್ಟು ಚಿನ್ನದ ಲಂಕೆಯನ್ನು ಗೆದ್ದುಕೊಂಡ ಮೇಲೆ ಮತ್ತೆ ವಾಪಸ್ ಹೊರಟ್ರು ಅಯೋಧ್ಯೆಗೆ ಬರಬೇಕಂತ ರಾಮ. ವಾಪಸ್ ಬರಬೇಕಾದ್ರೆ ತಮ್ಮ ಲಕ್ಷ್ಮಣನಿಗೊಂದು ಡೌಟ್ ಬಂದ್ಬಿಡುತ್ತೆ. ಅಣ್ಣ, 14 ವರ್ಷ ಕುರ್ಚಿ ಅನುಭವಿಸಿದಾನೆ ಭರತ, ಬಿಟ್ಕೊಟ್ಟಾನ? ಇನ್ನು ಮತ್ತೆ ಹೋಗಿ ಯುದ್ಧ ಮಾಡೋದಲ್ಲಿ ಚಿನ್ನದ ಲಂಕೆ ನಮ್ದಾಗ್ಬಿಟ್ಟಿದೆ. ಚಿನ್ನದ ಲಂಕೆ ಏನು ಬಿಡ್ಲಿಕ್ಕಾಗತ್ತಾ? ಆಗ ರಾಮ ತಮ್ಮನಿಗೆ ಹೇಳುವಂಥ ಧರ್ಮದ ಮಾತದು. ಏನು ಹೇಳ್ತಾನೆ? ಅಪಿ ಸ್ವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಾವು ಮಕ್ಕಳಿಗೆ ಹೇಳಿಕೊಟ್ರೆ ತಾನೇ ಗೊತ್ತಾಗೋದಿದು. ನಾನು ಇವನು ನಿಮ್ಮ ಎದುರಿಗೆ ಇವನು ಪೃಥ್ವಿರಾಜಿಗೆ ಪ್ರಶ್ನೆ ಕೇಳ್ತಾ ಹೋಗ್ತೇನೆ. SLC ಆಯ್ತಲ್ಲ, ಈಗೇನು ಮಾಡೋದು? PUC. PUC ಆದಮೇಲೆ ಡಿಗ್ರಿ. ಯಾವ ಡಿಗ್ರಿ? ಮೆಡಿಕಲ್.
ಮೆಡಿಕಲ್ ಡಿಗ್ರಿ ಮಾಡಿ ಕೆಲಸ, ಯಾವ ಕೆಲಸ? ಡಾಕ್ಟರ್. ಯಾವ ಡಾಕ್ಟರ್ ಕೆಲಸ? ಒಳ್ಳೆ ಡಾಕ್ಟರ್ ಕೆಲಸ. ಯಾವುದು ಒಳ್ಳೆ ಡಾಕ್ಟರ್ ಕೆಲಸ? ಪೇಷಂಟ್ಸ್ನ ನೋಡ್ಕೊಳ್ಳೋದು. ಚೆನ್ನಾಗಿ ಸಂಬಳ ಕೊಡೋದು, ಹೌದಾ? ಕರೆಕ್ಟಾ ನಾನು ಹೇಳಿದ್ದು? ಹೌದಾ? ತಾಯಂದ್ರೆ ನೀವಿದ್ದೀರಿ, ನಿಮ್ಮ ಕಲ್ಪನೆ ಇಷ್ಟೇ ಇದೆಯಾ? ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಹತ್ರ. ನಾವು ನಮ್ಮ ಮಕ್ಕಳನ್ನ ಜ್ಞಾನ ಸುಧಾ ಕಳಿಸಿದ್ದೇವೆ. ಇವತ್ತು ದೇಶ ಸುಧಾ ಅಂತ ಒಂದು ಹೊಸ ಮೌಲಿಕ ಸರಣಿ ಉದ್ಘಾಟನೆ ಆಗ್ತಾ ಇದೆ. ಮೌಲ್ಯ ಸುಧಾ ಇತ್ತು, ಈಗ ಇನ್ನೊಂದು ಹೊಸ ಮೌಲ್ಯದ ದೇಶ ಸುಧಾ ಅಂತ ಇದೆ. ನಾನು ನನ್ನ ಮಗನನ್ನ ಜ್ಞಾನ ಸುಧಾಕ್ಕೆ SLC-ನಲ್ಲಿ 100% ಬಂದು ಸಾಕ? ಇನ್ನೂ ಜಾಸ್ತಿ ಬೇಕಾ? 99 ಬಂದ್ರೆ ಖುಷಿ ಆಗಲ್ಲ ತಾಯಂದ್ರಿಗೆ. ಏನೋ ಆಮೇಲೆ ಹೇಳ್ತೀವಿ ಈ ದೇಶದಲ್ಲಿ ಕಾನೂನಿಗೆ ಯಾರೂ ಗೌರವ ಕೊಡೋದಿಲ್ಲ ಅಂತ. ಸರಿ ಹೇಳ್ತಾ ಇದ್ದೇನೆ ಇಲ್ವಾ? ಒಂದು 4 ರಸ್ತೆ ಸೇರುವ ಜಂಕ್ಷನ್ ಇದೆ, ಅಲ್ಲಿ ರೆಡ್ ಲೈಟ್ ಇದೆ, ಪೊಲೀಸ್ ಇಲ್ಲ. ಏನ್ ಮಾಡ್ತೀವಿ? ಹೊಡೆದು ಬಿಡ್ತಾರೆ ಸ್ಟ್ರೈಟ್. ನಿಲ್ಸಿದ್ರೆ ನಿಮ್ಮ ಮಗನಿಗೆ ತಪ್ಪು ಅಂತ ಹೇಳಿದ್ರು ಇಲ್ವೋ? 50 ಲಕ್ಷ 60 ಲಕ್ಷ ರೂಪಾಯಿದ ಕಾರು, ನೀರಿನ ಬಾಟ್ಲು, ನೀರು ಕುಡಿದು ಖಾಲಿ ಬಾಟ್ಲು, ಸಾಫ್ಟ್ ಡ್ರಿಂಕ್ ಕುಡಿದ ಟೆಟ್ರಾ ಪ್ಯಾಕ್, ತಿಂದ ಬಾಳೆಹಣ್ಣಿನ ಸಿಪ್ಪೆ, ಏನ್ ಮಾಡ್ತೀವಿ? ಡಸ್ಟ್ಬಿನ್ಗೆ ಹಾಕ್ತೀರಾ? ಕಾರ್ ಹೋಗಿ ಡಸ್ಟ್ಬಿನ್ ಇಟ್ಕೊಂಡಿದ್ದೀರಾ? ಎಲ್ಲಿ ಹಾಕ್ತೀವಿ? ರೋಡ್ಲೆಸ್ ಬಿಡೋದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ ಜನ್ಮಭೂಮಿ ಮಾಡೋದು ಸರಿಯಾ? ಇತ್ತೀಚೆಗೆ ನಿಮ್ಮೂರಲ್ಲಿ ಇದನ್ನು ನೋಡಿದ್ದೀರಾ? ಏನ್ ಹೇಳಿ? ನಿಲ್ಸಿದ್ದೀರಾ? ಮಕ್ಕಳು ನಿಲ್ಸಿದ್ದೀರಾ? ನಾನು ನಿತ್ಯ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವವನು, ಹಂಗೆ ಪರಿಚಯ ನಂಗೆ ಸುಧಾಕರದ್ದು. ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಮುಂದ್ಗಡೆ ಒಂದು 92ನೇ ಒಂದು ಹುಡುಗ ಬದುಕಲಿಲ್ಲ, ಅದಕ್ಕೊಂದು ಮೆಮೋರಿಯಲ್ ಮಾಡಿದ್ದೀವಿ. ಇವತ್ತಿಗೂ ಬಂಧುಗಳೇ ಮಿನಿಮಮ್ 10 to 12 ಸ್ಟೂಡೆಂಟ್ಸ್ ಡೈ ಎವ್ರಿ ಇಯರ್. ಯಾಕೆ ಗೊತ್ತಾ? ಒಂದು ಇದು, ಎರಡನೇದು ಗಣಪತಿಗೆ ಒಬ್ಬನಿಗೆ ಹೆಡ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಜಗತ್ತಲ್ಲಿ. ಒಬ್ಬನಿಗೆ ಗಣಪತಿಗೆ ಮಾತ್ರ ಇಡೀ ಹೆಡ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಇಲ್ಲಿವರೆಗೆ ಬೇರೆ ಯಾರಿಗೂ ಹೆಡ್ ಟ್ರಾನ್ಸ್ಪ್ಲಾಂಟ್ ಆಗಿಲ್ಲ. ನೀವು ಯಾಕೆ ನಿಮ್ಮ ಮಗನ ಹೆಡ್ ಟ್ರಾನ್ಸ್ಪ್ಲಾಂಟ್ ಆಗಬೇಕಂತ ಅಪೇಕ್ಷೆ ಪಡ್ತೀರಿ? ದೋಸ್ ಹೂ ಡೋಂಟ್ ಇನ್ಸ್ಟ್ರಕ್ಟ್ ಯುವರ್ ಚಿಲ್ಡ್ರನ್, ಯು ಆರ್ ಲಿಟ್ರಲಿ ಮರ್ಡರಿಂಗ್ ಯುವರ್ ಚಿಲ್ಡ್ರನ್. ಇದನ್ನ ಇಟ್ಕೊಂಡು ನಾವಿವತ್ತು ದೇಶ ಸುಧಾ ಅಲ್ವಾ, ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಕಡೆಗೆ ಒಂದು 2-3 ಸೈನಿಕರ ಕಥೆ ಹೇಳ್ತೀನಿ ಆಮೇಲೆ. ಶಿಕ್ಷಣದ ಉದ್ದೇಶ ಏನು? ಹೊಟ್ಟೆಪಾಡು ಮಾತ್ರನಾ? ಯಾಕೆ ಇವರು ಮೌಲ್ಯ ಸುಧಾ, ದೇಶ ಸುಧಾ, ಬಡ ಮಕ್ಕಳಿಗೆ ಫ್ರೀ ಎಜುಕೇಶನ್ ಯಾಕೆ ಕೊಡ್ತಾ ಇದ್ದಾರೆ? ಈ ಮೌಲ್ಯ ನಮ್ಮ ವ್ಯಕ್ತಿತ್ವದಲ್ಲಿ ಬರಬೇಕಲ್ಲ. ಈ ಮೌಲ್ಯ ನಾವು ಮನೆಯಲ್ಲಿ ತುಂಬದೇ ಇದ್ರೆ, ನಮ್ಮ ಮನೆಯಲ್ಲಿ ಅದನ್ನು ಪ್ರಕಟಗೊಳಿಸದೇ ಇದ್ರೆ, ಮಕ್ಕಳಿಗೆ ಮನೆಯಲ್ಲಿ ನಾವು ಮಾದರಿ ಆಗದೇ ಇದ್ರೆ, ಸಂಜೆ ಶಾಲೆ ಮುಗಿಸಿ ಮಕ್ಕಳು ಮನೆಗೆ ಬಂದಾಗ ಮಕ್ಕಳಿಗೆ ಅಪ್ಪ ಅಮ್ಮ ಆಗಿ ನಾವು ಮಾದರಿ ಆಗಿದ್ದೀವ? ಪಾಪ ಸುಧಾಕರ್ ಶೆಟ್ರಾಗ್ಲಿ ಮೇಸ್ಟ್ರಾಗ್ಲಿ ಕ್ಲಾಸಲ್ಲಿ ಹೇಳ್ಕೊಡೋ ಪಾಠ ಸ್ವಲ್ಪ ಕಡಿಮೆ. ಒಂದು ಹಾಡಿತ್ತು ನಾವು ಶಾಲೆಗೆ ಹೋಗ್ಬೇಕಾದ್ರೆ, ತಮ್ಗೆ ನೆನಪಿರುತ್ತೆ, ಮನೆಯೇ ಮೊದಲ ಪಾಠಶಾಲೆ. ಚೆನ್ನಾಗಿ ಹೇಳ್ತೀರಿ, ಹೇಳಿ ಜೋರಾಗಿ ಹೇಳಿ. ಪರೀಕ್ಷೆಗೆ ಮಾತ್ರ ಓದಿದ್ರು ಅಂತ ಕಾಣುತ್ತೆ. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಎಷ್ಟು ಜನ ಇದ್ದೀವಿ? ಹೆಮ್ಮೆನ್ ಕೈ ಎತ್ತಿ. ಸುಧಾಕರ್ ಶೆಟ್ರ ತಾಯಿ ಪದ್ಮಮ್ಮ ನೋಡಿದ್ರ ಟಿವಿನಲ್ಲಿ? ಅವ್ರ 5 ಮಕ್ಕಳು, ನಮ್ದು ಇನ್ನೂ ಒಂದು 14 ಕಿಲೋಮೀಟರ್ ಒಳಗಡೆ ನಮ್ಮೂರು. ನಾವು 10 ಮಕ್ಕಳು. ನಮ್ಮ ತಾಯಿ
ನಿಮ್ಗೆ ಗೊತ್ತಿದೆ, ಟೀಚರ್ ನಮ್ಮೂರಲ್ಲಿ ಟೀಚರ್ ಆಗಿದ್ರು, ಗೊತ್ತಿದೆ ಅವರಿಗೆ. ಒಂದೇ ಕನಸಿತ್ತು ಅವರಿಗೆ, ಮಕ್ಕಳೇ ನಾವಂತೂ ಶಾಲೆಗೆ ಹೋಗ್ಲಿಕ್ಕಾಗಿಲ್ಲ, ನೀವು ಚೆನ್ನಾಗಿ ಓದಿ. ಹೌದೋ ಅಲ್ವಾ ಮಕ್ಕಳೇ? ಇಲ್ಲೆಲ್ಲ ಕೂತಿದ್ದೀರಲ್ವಾ, ನೀವು ಕಲಿಯುವಂಥ ಮೊದಲನೇ ಮೌಲ್ಯ ಯಾಕೆ ಇಷ್ಟು ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ? ಇಷ್ಟವರೆಗೆ ಅವ್ರನ್ನ ಕೇಳಲಿಲ್ಲ ಅಂತಂದ್ರೆ ಇವತ್ತು ಹೋಗ್ಲಿಕ್ಕೆ ಮುಂಚೆ ಕೇಳಿ. ಯಾನಾದ್ರೂ ಒಬ್ಬ ತಾಯಿ ಒಬ್ಬ ತಂದೆ, ನೋಡಪ್ಪ ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ, ಈಗ ಹೇಳ್ದಲ್ಲ ಪೃಥ್ವಿರಾಜ್, ಒಂದು ಅರ್ಧ ಗಂಟೆನಲ್ಲಿ ಒಂದು 8 ಹತ್ತು ನೆನ್ಪಿಡೋದು ನನಗೆ. ಪೃಥ್ವಿರಾಜ್ ಹೇಳ್ದಲ್ಲ, ಒಂದು ಒಳ್ಳೆ ಕೆಲಸ, ಕೈ ತುಂಬ ಸಂಬಳ ಕೊಡುವ ಕೆಲಸ, ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು, ನಮಗೊಂದು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿಕೊಡ್ಬೇಕು, ನಂಗೊಂದು ಮನೆ ಕಟ್ಕೊಡ್ಬೇಕು, ನಂಗೊಂದು ಕಾರ್ ತೆಗ್ಸಿ ಹೇಳ್ತಾರಮ್ಮ? ಹೇಳ್ತಾರ? ಏನು ಹೇಳ್ತಾರೆ ಹೇಳಿ? ನಮ್ದು ಹೇಗೋ ಆಗೋಯ್ತು, ನೀವು ಚೆನ್ನಾಗಿರ್ಬೇಕು. ಏನು ಹೇಳ್ತೀರಿ ನೀವು? ಬಂಗ್ಲೆ ಕಟ್ಕೊಡಕ್ಕೆ ಹೇಳ್ತೀರಾ? ಮೊದಲನೇ ಕಲಿಕೆ ಇಲ್ಲಿ ಬಂದಾಗ ಇಟ್ ಈಸ್ ಬಿಕಾಸ್ ಆಫ್ ಸಂಬಡೀಸ್ ಸ್ಯಾಕ್ರಿಫೈಸ್ that I am blessed with this wonderful education. As I entered the campus, I just told ಸುಧಾಕರ್ ಶೆಟ್ಟರ್, ಅಲ್ಲಿದ್ದಾರೆ ಕೇಳಿ, ನನಗೆ ಅವರ ಕ್ಯಾಂಪಸ್ ಲ್ಯಾಬ್ ಎಲ್ಲ ತೋರಿಸ್ತಾ ಇದ್ರು, ನನಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಕೆರವಾಶೆ ಪಕ್ಕದಲ್ಲೇ ಇತ್ತು, ನಾನು ಇಲ್ಲೇ ಬಂದು ಓದ್ತಾ ಇದ್ದೆ. ಒಂದು 50 ವರ್ಷ ಹಿಂದೆ ಯಾಕೆ ಶುರು ಮಾಡಿಲ್ಲ ಕಾಲೇಜ್ ಅಂತ. ಈಗಂತೂ ಹೋಗ್ಲಿಕ್ಕಾಗಲ್ಲ ಕಾಲೇಜಿಗೆ. ಆದರೆ ನೀವು ಪ್ರಯತ್ನ ಮಾಡಿದರೆ ಮಕ್ಕಳೇ, ಇಂತಹ ಸಣ್ಣ ಊರಲ್ಲೇ ಹುಟ್ಟಿ ನಾನು ಡಿಗ್ರಿ ಮುಗಿಸಿ ಹೊರಗೆ ಬರಬೇಕಾದ್ರೆ ನನಗೆ ಡಿಫೆನ್ಸ್ ಎಕ್ಸಾಮ್ ಪಾಸ್ ಮಾಡಲಿಕ್ಕಾಯಿತು, ನನಗೆ IAS ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಮಾಡಲಿಕ್ಕಾಯಿತು, ನನಗೆ ಕ್ಯಾಟ್ ಎಕ್ಸಾಮ್ ಪಾಸ್ ಮಾಡಲಿಕ್ಕಾಯಿತು, ಸೇನೆಯ ಅಧಿಕಾರಿ ಆಗಲಿಕ್ಕಾಯಿತು, 2 ಬಾರಿ ಶಾಸಕ ಆಗಲಿಕ್ಕಾಯಿತು, 2 ಬಾರಿ ಕ್ಯಾಬಿನೆಟ್ ರ್ಯಾಂಕ್ ಇತ್ತು. ಹಾಗಾದರೆ ಇದೆಲ್ಲ ಅಡ್ಡ ಬರುತ್ತಾ ನಮಗೆ? ಹ್ಯಾವ್ ಫೇತ್ ಇನ್ ಯು, ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು, ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್ ಯು ಆರ್ ಬ್ಲೆಸ್ಡ್ ವಿತ್ ಫ್ರಮ್ ಇನ್ಸೈಡ್, ವಾಟ್ ಈಸ್ ಯುವರ್ ಪ್ಯಾಷನ್, ವಾಟ್ ಈಸ್ ದಟ್ ಯು ವಾಂಟ್ ಟು ಅಚೀವ್ ಇನ್ ಲೈಫ್, ಹ್ಯಾವ್ ಎ ಡ್ರೀಮ್, ಹ್ಯಾವ್ ಎ ಏಮ್. ಇಂಗ್ಲೀಷ್ ಅರ್ಥ ಆಗುತ್ತೆ ಎಲ್ರಿಗೆ ಸಹ? ನನಗೂ ಸ್ವಲ್ಪನೇ ಬರೋದು. ನಾನು ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಓದಿರೋದು ಅಲ್ವಾ ಟೀಚರ್? ನಮ್ಮ ಕನ್ನಡ ಮಾಧ್ಯಮ ಶಾಲೆ ಹೇಗಿತ್ತು ನಿಮ್ಗೆ ಗೊತ್ತಿದೆ. ಕಾರ್ಕಳದ ದೇವಸ್ಥಾನದ ಜಗಲಿಯಲ್ಲಿ ಶಾಲೆ ಇತ್ತು ನಮ್ಮದು, ಅನುಸೇನ ಶಾಲೆ ಅಲ್ವಾ? ಕರೆಕ್ಟ್ ಅಲ್ಲ? ಹಾಂ, ಅಲ್ಲಿ ಓದಿದ್ದು ನಾವೆಲ್ಲ. ನನ್ನ ಅಣ್ಣ ಹಿ ರಿಟೈರ್ಡ್ ಆಸ್ ಎ ಏರ್ ವೈಸ್ ಮಾರ್ಷಲ್, ಏರ್ಫೋರ್ಸಲ್ಲಿ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ, ನಿಮ್ಗೆ ಗೊತ್ತಿದೆ, ನನ್ನ ತಮ್ಮ 2 ಕಾಲು ಸರಿ ಇಲ್ಲ, ಕೊನೆಯವನು, ಅವನು ಅಮೆರಿಕದಲ್ಲಿದ್ದಾನೆ. ಅವನ ಮಗ ನನ್ನನ್ನು ಮತ್ತು ನನ್ನ ಅಣ್ಣನನ್ನು ನೋಡಿಕೊಂಡು ಖುಷಿಯಾಗಿ ಅಮೆರಿಕದ ಏರ್ಫೋರ್ಸ್ಗೆ ಆಫೀಸರ್ ಆಗಿ ಸೇರಿದ್ದಾನೆ. ಚಪ್ಪಾಳೆ ಹೊಡಿತಿರೋದಕ್ಕೆ ಕಂಜೂಸಿ ಮಾಡಬಾರ್ದು, ಜೋರಾಗಿ ಹೊಡಿಬೇಕು. ಯಾಕೆ ಗೊತ್ತಾ? ನೋಡಿ ಹೇಗೆ ಹೊಡಿಬೇಕು ಅಂತ ಹೇಳ್ಕೊಡ್ತೀನಿ. ಕೈ ಎರಡು ಮಾಡಿಕೊಂಡು ದಿನ ಒಂದು 25 ಸಲ ಹೊಡಿರಿ, ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಆಕ್ಯುಪ್ರೆಷರ್ ಅಂತ ಕೇಳಿದ್ದೀರಾ? ಫೈನ್, ಬಹಳ ಹೊತ್ತು ಮಾತಾಡೋದಿಲ್ಲ. ಈ ರೀತಿಯ ದೇಶಭಕ್ತಿಯ ಭಾವನೆಯನ್ನ, ರಾಷ್ಟ್ರಪ್ರೇಮದ ಭಾವನೆಯನ್ನ ಶಿಕ್ಷಣದ ಮೂಲಕ ನಮ್ಮ ವ್ಯಕ್ತಿತ್ವದಲ್ಲಿ ಜೋಡಿಸಿಕೊಂಡಾಗ ರಾಷ್ಟ್ರ ಸರ್ವೋಪರಿ, ನೇಷನ್ ಫಸ್ಟ್, ರಾಷ್ಟ್ರ ಮೊದಲು ಕೇಳಿದ್ದೀರಾ? ಈಗ ಕೇಳಿದ್ದೀರಾ ಇಲ್ವಾ? ಈ ರಾಷ್ಟ್ರೀಯ ಭಾವನೆ ಇಲ್ಲದಿದ್ದಾಗ ಏನಾಗತ್ತೆ ಹೇಳಿ? ಏನಾಗುತ್ತೆ? IPL ಮ್ಯಾಚ್ ನೋಡ್ತೇವೆ ಅಲ್ವಾ? ನೋಡ್ತೀವೋ ಇಲ್ವಾ? ಯಾರ್ದು ನಿನ್ನ ಫೇವರೇಟ್ ಪ್ಲೇಯರು? ಅವನು ಮುದುಕಾಗ್ಬಿಟ್ಟ, ಈಗ 37 ವರ್ಷ ಆಯ್ತು ಅವನಿಗೆ, ಕೊಹ್ಲಿ ಅಂತೆ. ಹಾಗೆ RCB ಟೀಮ್ ನಿಂದು. ನಾಳೆ ಇಂಡಿಯಾಕ್ಕೂ ಪಾಕಿಸ್ತಾನಕ್ಕೂ ಮ್ಯಾಚ್ ಆದರೆ ಆಗ ಇಂಡಿಯಾ. ಯಾಕೆ? ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆದರೆ ಆಗ ಕರ್ನಾಟಕ. ಯಾವ ಊರು ನಿಮ್ಮದು? ಅಜಕ್ಕಾರೆ. ಉಡುಪಿ ಜಿಲ್ಲೆಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋರಾಟ ಜಿಲ್ಲೆ. ನೋಡಿದ್ರಾ? ನಾನು ಸುಮ್ಮನೆ ಕೇಳಲಿಲ್ಲ, ತಮಾಷೆ ಕೇಳಲಿಲ್ಲ.
ನನ್ನ ರಾಷ್ಟ್ರ ಪ್ರಜ್ಞೆ, ಜನ್ಮಭೂಮಿಯ ಬಗ್ಗೆ ಆದರ ಗೌರವ ಹೇಗೆ ವಿಸ್ತಾರ ಆಗ್ತಾ ಹೋಗುತ್ತೆ? ಮೊದಲು ನನ್ನ ಊರು, ನಾನು ಕಲಿತ ಶಾಲೆ ಅಲ್ವಾ, ನಾನು ಕಲಿತ ತಾಲೂಕು, ನಾನು ಕಲಿತ ಜಿಲ್ಲೆ, ನಾನು ಕಲಿತ ರಾಜ್ಯ, ನನ್ನ ದೇಶ. ಭಾರತೀಯರು ಏನು ಆಲೋಚನೆ ಮಾಡಿದ್ರು? ಕುವೆಂಪು ಏನು ಹೇಳಿದ್ರು? ವಿಶ್ವ ಮಾನವ ಆಗಬೇಕು. ಕೇಳಿದ್ದೀರಾ? G20 ಸಮಿಟಿಗೆ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ. G20 ಸಮಿಟ್ ಆಗಿತ್ತಲ್ಲ ಒಂದು 3 ವರ್ಷ 4 ವರ್ಷದ ಹಿಂದೆ, ಕೇಳಿದ್ದೀರಾ? ಅದಕ್ಕೊಂದು ಧ್ಯೇಯವಾಕ್ಯ ಕೊಟ್ಟಿದ್ರು. ಏನದು? ದೊಡ್ಡವರೆಲ್ಲ ಕೇಳಲಿಕ್ಕಿಲ್ಲ ಅಂತ ಮಕ್ಕಳ ಹತ್ರ ಹೋಗ್ತಾ ಇದ್ದೀನಿ ನಾನು. ನೆನಪಿದೆಯಾ? G20 ಸಮಿಟಿಗೆ ಧ್ಯೇಯವಾಕ್ಯ, ಅವ್ರನ್ನ ಅದಕ್ಕೂ ತಯಾರು ಮಾಡಬೇಕು. ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸಾಂ. ಸಂಸ್ಕೃತ ಟೀಚರ್ ಇದ್ದಾರಾ ಇಲ್ಲಿ? ಇದ್ದಾರಾ? ಸಂಸ್ಕೃತ ಮಕ್ಕಳಿದ್ದೀರಾ? ಸಂಸ್ಕೃತ್ ಇದು ಯಾರು ಕೇಳೇ ಇಲ್ಲ. ಉದಾರ ಚರಿತಾನಾಂತು ಈಗ ಬರುತ್ತೆ ವಸುಧೈವ ಕುಟುಂಬಕಂ. ರಾಷ್ಟ್ರ ಪ್ರಜ್ಞೆ ಅಂದರೆ ಅದು. ನಾನು ಚೆನ್ನಾಗಿರಬೇಕು, ಸರಿ ಇದೆ, ತಪ್ಪು. ಇಲ್ಲಿಗ ಎಲ್ಲಾದರೂ ಬಂದು ನೀವು ನಿಮ್ಮ ಮಕ್ಕಳಿಗೆ ಹೇಳ್ತೀವಿ 98 ಬಂದಿದೆ, ನೀನೇನು ಮಾಡಿದಿ? ಪೇರೆಂಟ್ಸ್ ಇಲ್ಲಿ ಇರೋದ್ರಿಂದ ಕೇಳಬೇಡಿ ಅಂತ ಹೇಳೋದಿಲ್ಲ, ಕೇಳಬೇಕು. ಆದರೆ ಅವ್ರ ಮೇಲೆ ಅಗತ್ಯಕ್ಕಿಂತ ಜಾಸ್ತಿ ಒತ್ತಡ ಹಾಕಬಾರ್ದು. ಮಕ್ಕಳೇ, ನಿಮ್ಮಂತ್ರ ಪ್ರಶ್ನೆಗಳು. ಕಪ್ಷರ್, ನಿನ್ನ ಹೆಸರೇನು ಹೇಳು? ಜೋರಾಗಿ ಹೇಳ್ಬೇಕು. ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ. ಮತ್ತೆ ಸತ್ಯ ಹೇಳ್ತೀಯಾ? ಯಾವಾಗಲೂ ಅಂತ ಹೇಳಿಲ್ಲ, ಇಲ್ಲಿ ಅಂತ ಹೇಳಿದೆ. ಯಾವಾಗಲೂ ಅಂತ ಹೇಳಿದ್ರೆ ಎಲ್ರಿಗೂ ಕಷ್ಟ ಆಗುತ್ತೆ ಹೇಳಲಿಕ್ಕೆ. ಈಗ ಸತ್ಯ ಹೇಳ್ತೀಯಾ? ನಿನ್ನ ಫ್ರೆಂಡ್ಸ್ ಅವರೆಲ್ಲ ನೀವೆಲ್ಲ ಸತ್ಯ ಹೇಳ್ತೀರಾ? ಬೆಳಿಗ್ಗೆ ಶಾಲೆ ಶುರುವಾಗುವಾಗ ಒಂದು ಲಾಂಗ್ ಬೆಲ್ ಆಗುತ್ತಲ್ಲ, ಡನ್ 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 ಅಂತ, ಬೆಳಿಗ್ಗಿನ ಲಾಂಗ್ ಬೆಲ್. ಶಾಲೆ ಶುರುವಾಗುವಾಗ ಗಂಟೆ ಹೊಡಿಯಲ್ವಾ? ಶೂನಲ್ಲಿ ಗಂಟೆ ಹೊಡಿತಾರ ಇಲ್ವಾ? ಅದಕ್ಕೇನು ಹೇಳ್ತೀರಿ? ಲಾಂಗ್ ಬೆಲ್ ಅಲ್ವಾ? ಏನಂತ ಕರೀತಾರಮ್ಮ ಈಗ? ಪೃಥ್ವಿರಾಜ್ ಏನಂತ ಕರೀತಾರೆ ಬೆಳಗಿನ ಬೆಲ್ಲನ್ನ? ವಾರ್ನಿಂಗ್. ಮಾರ್ನಿಂಗ್ ಬೆಲ್ ಆಗತ್ತಾ? ಸಂಜೆ ಒಂದು ಬೆಲ್ ಆಗುತ್ತೆ ಕ್ಲಾಸ್ ಮುಗಿದ ಮೇಲೆ, ಅದಕ್ಕೇನಂತ ಹೇಳ್ತೀರಿ? ಈವ್ನಿಂಗ್ ಬೆಲ್. ಮಕ್ಕಳೇ, ಸತ್ಯ ಹೇಳಬೇಕು. ನಿಮ್ಗೆಲ್ಲ ಬೆಳಗ್ಗಿನ ಲಾಂಗ್ ಬೆಲ್ ಇಷ್ಟ ಆಗತ್ತಾ, ಸಂಜೆಯ ಲಾಂಗ್ ಬೆಲ್ ಇಷ್ಟ ಆಗತ್ತಾ? ಸತ್ಯ ಹೇಳಿ. ಸಂಜೆ ಸತ್ಯ ಹೇಳಿದೆ. ಸಂಜೆ ಇಲ್ಲಿ ಟೀಚರ್ ಇದ್ದಾರಲ್ಲ, ಸುಧಾಕರ್ ಶೆಟ್ರು ಮತ್ತೆ ನಮ್ಮ ಗಣೇಶ್ ಎಲ್ಲ ಟೀಮ್ ನಿಮ್ಮದು. ನಮ್ಮ ಮುಂದೆ ಇರೋ ಸವಾಲು ಏನಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಶಾಲೆಯ ಬೆಳಗ್ಗಿನ ಬೆಲ್, ಮಾರ್ನಿಂಗ್ ಬೆಲ್, ಬೆಳಗ್ಗಿನ ಲಾಂಗ್ ಬೆಲ್ ನೋಡಿದರೆ ಬೆಳಿಗ್ಗೆ ಶಾಲೆಗೆ ಹೇಗೆ ಮಕ್ಕಳು ಬರ್ತಾರೆ ಅಂತ, ರಾತ್ರಿ ಇಡೀ ಮಲಗಿ ಫುಲ್ ರೆಸ್ಟ್ ತಗೊಂಡು ಬೆಳಿಗ್ಗೆ ಶಾಲೆಗೆ ಬರಬೇಕಾದ್ರೆ ಹೀಗೆ. ಅದೇ ಸಂಜೆ ಲಾಂಗ್ ಬೆಲ್ಲಿಗೆ ಜೈಲಿಂದ ಖೈದಿಗಳು ಓಡ್ತಾರಲ್ಲ, ಹೌದಾ ಅಲ್ವಾ? ಏನು ಮಾಡ್ತೀವಿ ನಾವು ಸ್ಕೂಲಲ್ಲಿ? ಏನು ಮಾಡ್ತೀವಿ? How do you convert this classroom into a very enjoyable learning experience? Yes or no? Can this class session can become a very enjoyable experience? ನಿನ್ನ ಹೆಸರೇನು? ಗಣೇಶ್. ಗಣೇಶ್ ಅಲ್ವಾ? ಕನಿಷ್ಕ್. ಓಕೆ, ಕನಿಷ್ಕ್, ಸಾಮ್ರಾಟ್ ಕನಿಷ್ಕ್. ಹೌದಾ? ಎಷ್ಟನೇ ಕ್ಲಾಸ್ ನೀನು? ಈಗ 9th. 10th ನೋಡಿದ್ರೆ ಇಲ್ಲಿ 10th ಮಕ್ಕಳು, 10th ಮುಗಿದವರು, 10th ಪಾದವರು, 10th ಮುಗಿದವ್ರು ಈ ಪ್ರಶ್ನೆ ಕೇಳ್ತಾರೆ, ಕೈ ಎತ್ತಲ್ಲ ಯಾರು ಸರ್? ಆಯ್ತು ನೋಡ, ಹೌ ವಿಲ್ ಮೇಕ್ ಇಟ್ ಎಂಜಾಯಬಲ್ ಮಾಡ್ತೀನಿ. ಒಂದು ನಿಮಿಷ. ನಿನ್ನ ಹೆಸರು ಹೇಳಿದೆ? ಅದ್ವೈತ್.
ಸೊ ನೋ ಡುವಾಲಿಟಿ, ಯು ವಿಲ್ ಹ್ಯಾವ್ ಕ್ಲಾರಿಟಿ ಇನ್ ಎವ್ರಿಥಿಂಗ್. ಅದ್ವೈತ ಇಸ್ ನೋ ಡುವಾಲಿಟಿ, isn't it? ಎರಡೂ ಆಕಾಶದಲ್ಲಿ ಹೋಗುದು. ವಿಮಾನಕ್ಕೆ ಮೇಲೆ ರೆಕ್ಕೆ ಕಟ್ಟಿದ್ರಾಯ್ತು. ನಿಮ್ಗೆ ಮಾಡಿ ತೋರಿಸಲ್ಲ ಈಗ ಹೇಗೆ ಅಂಥೇಳಿ, ಎಲ್ರಿಗೂ ಅರ್ಥ ಆಗುವಾಗೆ. ಬೈಲ್ ಕೂತ್ಕೋಬ. ನೋ, ದಿಸ್ ಇಸ್ ಹೌ ಯು ಮೇಕ್ ಯುವರ್ ಕ್ಲಾಸ್ ಎಂಜಾಯಬಲ್ ಆ್ಯಂಡ್ ಬಿಕಮ್ಸ್ ಎ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಇದು ನಿಮ್ಗೆ ಗೊತ್ತಿದೆ, ನಾನು ಬರೀ ಪ್ರಯತ್ನ ಮಾಡ್ತೀನಿ. ಅವನಿಗೊಂದು ಸವಾಲಿದೆ, ಈಗ ಅವನಿಗೊಂದು ಕೆಲಸ ಇದೆ. ಕಾಲನ್ನು ನೆಲಕ್ಕೆ ಊರಬಾರದು, ಕೆಳಗೆ ದಬ್ಬಾರದು, ಕೈಯಿಂದ ಕುರ್ಚಿನ ಕೆಳಗೆ ದೂಡಬಾರದು. ಹಾಗೆ ಹೇಳ್ಬೇಕು, ಹೇಳಿ ನೋಡುವ. ಯಾರಾದ್ರೂ ಮಾಡ್ತೀರಾ? ಕಾಲಿಂದ ನೆಲವನ್ನು ಕೆಳಗೆ ದೂರಬಾರದು, ಕುರ್ಚಿಯನ್ನು ಕೆಳಗೆ ದಬ್ಬಾರದು. ನಿಂಗೆ ಇದು ಅರ್ಥ ಆದರೆ ಹೆಲಿಕಾಪ್ಟರ್ ಹೇಗೆ ಮೇಲೆ ಹಾರುತ್ತೆ ಗೊತ್ತಾಗತ್ತೆ ನಿಂಗೆ. ಫಾರ್ ಎವ್ರಿ ಆಕ್ಷನ್ ದರ್ ಈಸ್, yes, you push something down, so you come up. So there is a rotor on top, it pushes the air downwards and helicopter goes up. Simple ಹೌದು ಅಲ್ವಾ? ಕರೆಕ್ಟಾ? ಈಗ ನಿನಗೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೇಳೋದಿಲ್ಲ. ಪೃಥ್ವಿರಾಜ್ ಬಾ, ನೀನು ಕೂತ್ಕೊಂಡು ನಿಂಗೆ ಕೇಳ್ತೀನಿ ಬಾ. ಏನು ನಿಂಗೇನು ಹೇಳೋದಿಲ್ಲ. ನಿಂದು ನೋಟ್ ಬುಕ್ ಇದ್ದು ಸೆಂಟರ್ ಪೇಜ್ ತೆಗಿಬೇಡ, ತೆಗಿದ್ದೇನೆ ಅಂತ ಅಂದಾಜು ಮಾಡು, ಪುಸ್ತಕ ಹರಿಬಾರದು. ಆ ಮಧ್ಯದ ಪೇಜ್ ಇದೆಯಲ್ಲ, ಮಧ್ಯದ ಲೈನು, ಅಲ್ಲಿ ಕರೆಕ್ಟಾಗಿ ಆ ಪೇಜನ್ನು ಕಟ್ ಮಾಡು. ಎರಡೂ ಸಾಧಾರಣ ಸೇಮ್ ಸೈಜ್ ಇರುತ್ತೆ, ಸೆಂಟ್ರಲ್ ಕಟ್ ಮಾಡಿದ್ದಿ. ಈ ಹಾಫ್ ಎಕ್ಸಾಕ್ಟ್ಲಿ ಸೇಮ್ ಕ್ವಾಲಿಟಿ, ಸೇಮ್ ವೆಯ್ಟ್. ಕರೆಕ್ಟಾ? ಈಗ ಬಲಭಾಗದಲ್ಲಿರುವಂಥ ಪೇಪರ್ನ ಮುದ್ದೆ ಮಾಡಿ ಒಂದು ಬಾಲ್ ಮಾಡು. ಎಡಬದಿದ ಪೇಪರ್ ಹಾಗೇ ಇರಲಿ. ಹೇಗೂ ಸುಧಾಕರ್ ಶೆಟ್ಟರು 4ನೇ ಮಾಡಿ ಕೂತ್ಕೊಳಿಸಿದ್ದಾರೆ. ಇನ್ನೂ ಮೇಲೆ ರೂಫಿಗೆ ಹೋಗು. ಒಂದು ಕೈಲಿರುವ ಬಾಲ್ ಆಗಿರುವ ಪೇಪರು, ಇನ್ನೊಂದು ಕೈಲಿರುವ ಆ ಪ್ಲೇನ್ ಶೀಟು, ಎರಡನ್ನೂ ಒಂದೇ ಸಮಯಕ್ಕೆ ಕೆಳಗೆ ಬಿಡು. ಯಾವುದು ಫಸ್ಟ್ ಕೆಳಗೆ ಮುಟ್ಟತ್ತೆ? ಎಲ್ರಿಗೂ ಗೊತ್ತಿದೆ. ಇದು ಅರ್ಥ ಆದರೆ ವಿಮಾನ ಹಾರಲಿಕ್ಕೆ ನಾವು ಈ ನ್ಯಾಚುರಲ್ ಫೋರ್ಸಸ್ ಅನ್ನು ಹೇಗೆ ಉಪಯೋಗ ಮಾಡಿದ್ದೀವಿ ಅಂತ ಅರ್ಥ ಆಗುತ್ತೆ. ಈ ಕೆಳಗೆ ಪೇಪರ್ ಇದೆಯಲ್ಲ, ಅಗಲ ಇರೋ ಪೇಪರು, ಅದು ಕೆಳಗೆ ಬರಬೇಕಾದ್ರೆ ಹೇಗೆ ಬರುತ್ತೆ? ಹೀಗೆ 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 ಬರುತ್ತಾ? ಅವ್ನು ಹೇಳಕ್ ಬರಲ್ಲ, ಕೈ ಮಾಡಿ ತೋರಿಸ್ತಾ ಇದ್ದಾನೆ. ಆ ಬಾಲ್ ಹೇಗೆ ಬರುತ್ತೆ? ಜುಕ್ ಅಂತ ಕೆಳಗೆ ಬರುತ್ತೆ. ಹೇಗೆ? ನಾವು ಟೀಚರೇ ಕ್ಲಾಸನ್ನು ಇಂಟ್ರೆಸ್ಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ವಾ? ನೋಡಿ, ಅವನು ಅಷ್ಟಕ್ಕೆ ಡಿಸ್ಕಷನ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟ. ಒಂದು ಕನಿಷ್ಠ ಹೇಳೋ ದೊಡ್ಡ ವಿಮಾನದ ಅಪಘಾತ ಆಗಿದ್ದು ಗೊತ್ತಾ ನಿಂಗೆ? ಆಮೇಲೆ ಹೇಳ್ತೀನಿ, ಮುಗಿದ ಮೇಲೆ ಹೋಗ್ಬೇಕಾ? ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಮೇಕ್ ಯುವರ್ ಕ್ಲಾಸ್ ಇಂಟ್ರೆಸ್ಟಿಂಗ್. ಸೊ ನಾನು ಪ್ರಾರಂಭದಲ್ಲಿ ಹೇಳಿದಂಥ ಸಂಗತಿ ಏನು, ನೀವೆಲ್ಲ ಮಕ್ಕಳನ್ನು ಇಲ್ಲಿ ಕಳಿಸಿದ್ದೀರಿ, ಬರೀ ಮಾರ್ಕಿನ ಹಿಂದೆ ಮಾತ್ರ ಹೋಗಬೇಡಿ. ಈ ಮೌಲ್ಯ ಸುಧಾ ಇರ್ಬೋದು, ದೇಶ ಸುಧಾ ಇರ್ಬೋದು, ಇದೆಲ್ಲದರ ಹಿಂದೆ ಒಂದು ದೊಡ್ಡ ಕಲ್ಪನೆ ಇದೆ. ಈ ಥರ ಹೇಳಿಕೊಟ್ರೆ ಅವ್ರ ಜೀವನ ಪೂರ್ತಿ ಮರೆಯೋದಿಲ್ಲ. ಕರೆಕ್ಟ್ ಇದೆಯಾ ಇಲ್ವಾ? ಐ ವಿಲ್ ಬಿಕಮ್ ಎ ಟೀಚರ್ ಹಿಯರ್, ಓಕೆ? ಆಲ್ ರೈಟ್. ಈಗ ಈ ದೇಶ ಸುಧಾ ಕಾರ್ಯಕ್ರಮದಲ್ಲಿ ನನ್ನ ಹಾಗೆ, ನಿಮ್ಮ ಹಾಗೆ, ಸುಧಾಕರ್ ಶೆಟ್ಟರ ಹಾಗೆ ಅತ್ಯಂತ ಬಡ ಕುಟುಂಬ, ಗ್ರಾಮೀಣ ಪ್ರದೇಶ, ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಸೇನೆಗೆ ಸೇರಿದ ಒಬ್ಬ ಕರ್ನಾಟಕದ ಸೈನಿಕನ ಕಥೆ ಹೇಳ್ತೀನಿ. ಕಥೆ ಅಲ್ಲ, ಅವನು ಈಗಲೂ ಜೀವಂತ ಇದ್ದಾನೆ. ನಡೆದಿರುವಂಥ ಘಟನೆ. ನಿಮ್ಗೆ ತೊಂದರೆ ಆಗ್ತಾ ಉಂಟಾ? ಅಷ್ಟೇ. ನಾಡ್ದು ಜುಲೈ 26 ಕಾರ್ಗಿಲ್ ವಿಜಯೋತ್ಸವ. ಒಬ್ಬ ರಂಗಪ್ಪ ಆಲೂರ್ ಅಂತ ಹೇಳಿ, ಬಾಗಲಕೋಟೆಯವರ ಇದ್ದಾರೆ ಇಲ್ಲಿ? ಬಾಗಲಕೋಟೆ, ಬೀಳ್ಗಿ ಅಂತ ಊರಿದೆ ನಿಮ್ಮೂರಲ್ಲಿ.
ಅಲ್ಲಿ ಒಬ್ಬ ಅತ್ಯಂತ ಕನಿಷ್ಠ ಕುಟುಂಬದ ಹುಡುಗ. ಈಗ ವಯಸ್ಸಾಗಿದೆ 99ರಲ್ಲಿ, ಆಗೊಂದು 22-23 ವರ್ಷ ಅವನಿಗೆ. ಕಾರ್ಗಿಲ್ ಯುದ್ಧ ಆಗಿ 10ನೇ ವರ್ಷ, ನನಗೂ ಅಲ್ಲಿವರೆಗೆ ಗೊತ್ತಿರಲಿಲ್ಲ. 10ನೇ ವರ್ಷ ನಮ್ಮ ಆದರ್ಶ್ ಗೋಖಲೆ ದಶಮಾನೋತ್ಸವಕ್ಕೆ ಏನು ಮಾಡಬೇಕು ಹೇಳೋದಕ್ಕೆ ಕಾರ್ಗಿಲ್ನ ರೋಚಕವಾದ ಕಥೆಯನ್ನು ಕಾರ್ಕಳ ತಾಲೂಕಿನ ಎಲ್ಲ ಹೈಸ್ಕೂಲ್ ಮಕ್ಕಳಿಗೆ ಹೋಗಿ ಕತೆ ಹೇಳಿಬಿಟ್ಟು ಒಂದು ಹುಂಡಿ ಇಟ್ಟು, ನಿಮಗೆ ಏನಾದರೂ ಅನಿಸಿದ್ರೆ ಆ ಹುಂಡಿಗೆ ಹಾಕಿ ಅಂಥೇಳಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಒಂದು 44,000 ರೂಪಾಯಿ ತಮ್ಮ ಪಾಕೆಟ್ ಮನಿ ಸಂಗ್ರಹ ಮಾಡಿದರು. ಅವನು ಕಾರ್ಕಳ ಕಾಲೇಜು ಓದ್ತಾ ಇದ್ದ, ಸುಧಾಕರ್ ಶೆಟ್ಟರ್ ಹಾಗೆ ಅವನು ಮ್ಯಾಥ್ಸ್ ಅಲ್ವಾ, ಮ್ಯಾಥ್ಸ್ ಓದ್ತಿದ್ದ ಹುಡುಗ ಆದರ್ಶ್ ಗೋಖಲೆ ಅಂತ. ಮತ್ತು MSc ಮಾಡಿ ಈಗ ಇವರ ಹಾಗೆ ತುಂಬ ಒಳ್ಳೆಯ ಮ್ಯಾಥ್ಸ್ ಲೆಕ್ಚರ್ ಆಗಿದ್ದಾರೆ. ಆ 44,000 ರೂಪಾಯಿಗೆ ಊರಿನ ಹಿರಿಯರೆಲ್ಲ ಸೇರಿಕೊಂಡು ಇನ್ನೊಂದು 66,000 ರೂಪಾಯಿ ಸೇರಿಸಿ ಒಂದು 1 ಲಕ್ಷ ರೂಪಾಯಿ ಮಾಡಿ ಇಲ್ಲಿ ಕೊಟ್ಟ ಹಾಗೆ ಅವನಿಗೆ ಕೊಡೋದಕ್ಕೆ ಸನ್ಮಾನ ಮಾಡಲಿಕ್ಕೆ ಕರೆಸಿದ್ದು. ಅದಾದಮೇಲೆ ತಾವು ಕೂಡ ಅವನನ್ನು ಕರೆಸಿ ಸನ್ಮಾನ ಮಾಡಿದ್ರಿ ಗಣಿತ ನಗರದಲ್ಲಿ. ಅವನು ಬಂದರೆ 2 ಕೈ ಇಲ್ಲ, 1 ಕಾಲಿಲ್ಲ. ಸನ್ಮಾನ ಮಾಡಲಿಕ್ಕೆ ಕರ್ಕೊಂಡು ಬಂದು ಕೂತ್ಕೊಳ್ಸಿದ್ರು ವೇದಿಕೆಯಲ್ಲಿ. ಸನ್ಮಾನದ ಬಟ್ಟಿಗೆ ಓದಬೇಕಲ್ಲ, ಇದನ್ನೆಲ್ಲ ಓದ್ಬಿಟ್ಟು ಅವನು ಹಾಗೆ ಅವನು ಹೀಗೆ ಅಂತೆಲ್ಲ ಹೇಳಿ ಅವನಿಗೊಂದು ಟೋಪಿ, ತುರಾಯಿ, ಶಾಲು, ಹಾರ, ಸನ್ಮಾನ ಪತ್ರ, ಒಂದು ಹಣ್ಣಿನ ತಟ್ಟೆ ಮತ್ತು 1 ಲಕ್ಷ ರೂಪಾಯಿ ಎಲ್ಲ ಕೊಟ್ಟು ಸನ್ಮಾನ ಆಯಿತು. ಸನ್ಮಾನ ಆದಮೇಲೆ ಏನು ಮಾಡಬೇಕು ಗಣೇಶ್? ಭಾಷಣ ಮಾಡಬೇಕಲ್ಲ, ಈಗ ನನಗೆ ಕೊಟ್ಟ ಹಾಗೆ. ಹಾಂ ಅಂತ ಹೇಳಿಬಿಟ್ಟು, ಕೈ ಇಲ್ಲ, ಮೈಕ್ ಹಿಡ್ಕೊಳ್ಳಿಕ್ಕಾಗೋದಿಲ್ಲ, ಕಾಲು ಒಂದೇ ಇರೋದು, ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಕೂತಲ್ಲಿಗೆ ಮೈಕ್ ಇಟ್ಟರು. ರಂಗಪ್ಪ ಹೇಳ್ತಾನೆ ಮೈಕಲ್ಲಿ, ಸಾಬ್ ನನಗೆ ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ, ಸೇನೆಯಲ್ಲಿ ಅಧಿಕಾರಿಗಳನ್ನ ಸೈನಿಕರು ಸಾಬ್ ಅಂತ ಕರೀತಾರೆ, ನನಗೆ ನೋಡಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ ಅಲ್ಲಿ, ನನಗೆ ಭಾಷಣ ಮಾಡ್ಲಿಕ್ಕೆ ಬರುವುದಿಲ್ಲ, ಸಾಬ್ ನನ್ನ ಬಗ್ಗೆ ಎಲ್ಲ ಹೇಳ್ತಾರೆ, ಅವ್ರಿಗೆ ಗೊತ್ತಿದೆ ಅಂಥೇಳಿ ಆ ಮುಂಡೆ ಕೈಯಲ್ಲಿ ದೂಡ್ತಾನೆ ಮೈಕ್ ನನ್ನ ಹತ್ರ. ನಂಗೆ ಸ್ವಲ್ಪ ಅವನ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದೆ. ನೀವು ಬೀಳ್ಗಿಯವ್ರು ಹೋಗಿ ಮಾತಾಡ್ಸ್ಕೊಂಡು ಬನ್ನಿ ಅವನನ್ನು. ಒಂದು ಹರಿಜನ ಕುಟುಂಬದ ಯುವಕ ಅವನು, ತಂದೆ ಇಲ್ಲ, ತಾಯಿ ಹಣ್ಣು ಮುದುಕಿ, ಒಬ್ಬ ತಮ್ಮ ಹುಟ್ಟು ಕುರುಡ, ಒಬ್ಬಳು ತಂಗಿ ಇದ್ದಾಳೆ, ಮದುವೆ ಆಗಿಲ್ಲ, ಒಂದು ಕೈಯಗಲದಷ್ಟು ಜಾಗ ಇಲ್ಲ. ಯಾರ್ದು ಪಾಳೆದಾರರು ಏನು ಹೇಳ್ತೀರಿ ನಿಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ, ಅವ್ರ ಜಮೀನಲ್ಲಿ ಗುಡ್ಸಲ್ಲಿ ವಾಸ ಮಾಡ್ತಿದ್ದ. ಅವನು ಹೋಗ್ತಿರುವಂಥ ಜೀಪಿಗೆ ಕೆಳಗೆಯಿಂದ ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, IED ಅಂತ ಹೇಳ್ತಾರೆ. ಏನು ಹೇಳಿ? ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ. ದೂರದಿಂದ ರಿಮೋಟಿಂದ ಅದನ್ನು ಉಡಾಯಿಸ್ತಾರೆ ಜೀಪನ್ನು. ಇವನೊಟ್ಟಿಗಿದ್ದ 4 ಜನ ಸ್ಪಾಟಲ್ಲಿ ಖಲಾಸ್. ಇವನು 8 ತಿಂಗಳುಗಳ ಕಾಲ 8 ಆಸ್ಪತ್ರೆಯಲ್ಲಿ 18 ಬಾರಿ ಸರ್ಜರಿಯಾಗಿ ಬದುಕಿ ಬಂದಿದ್ದಾನೆ. ಇವತ್ತಿಗೂ ಅವನ ದೇಹದಲ್ಲಿ ಬಾಂಬಿನ ತುಣುಕು ಉಳ್ಕೊಂಡಿದೆ. ಇವತ್ತಿಗೂ ಅವನ ದೇಹದಲ್ಲಿ ಬಾಂಬಿನ ತುಣುಕು ಉಳ್ಕೊಂಡಿದೆ. ಆದರೆ ಮಜಾ ಇರೋದು ಇದರಲ್ಲೆಲ್ಲ. ನಾನು ಹೇಳಿದೆ, ರಂಗಪ್ಪ ನಿನ್ನ ಕಷ್ಟ ಹೇಳು. ಅವನ ಅವಸ್ಥೆ ನೋಡಿ, ನಾವೆಲ್ಲ ಬಹಳ ಸುಲಭದಲ್ಲಿ ಮಾಡುವ ಮಾರ್ನಿಂಗ್ನ ಕೆಲಸಗಳು ಅವನಿಗೆ ಸ್ವಂತ ಮಾಡಲಿಕ್ಕಾಗಲ್ಲ. ಹಲ್ಲುದ್ದು ಇರ್ಬೋದು, ವಾಶ್ರೂಮ್ ಇರ್ಬೋದು, ಸ್ನಾನ ಮಾಡೋದಿರ್ಬೋದು, ಊಟ ಮಾಡೋದಿರ್ಬೋದು, ಬಟ್ಟೆ ಹಾಕೊಳ್ಳೋದಿರ್ಬೋದು, ಯಾವುದು ಕೂಡ ಅವನಿಗೆ ಮಾಡಲಿಕ್ಕಾಗಲ್ಲ. ನಿನ್ನ ಕಷ್ಟ ಹೇಳ್ಕೊ ಅಂತ ಹೇಳಿದೆ. ಮತ್ತೆ ಫೋನನ್ನು ಆ ಕಡೆ ದೂಡಿದೆ ನಾನು. ಈಗ ಒಂದು ಕ್ಷಣ ನಾನು ಸ್ವಲ್ಪ ಭಾವನೆಗೊಳಗಾಗ್ತೇನೆ. ನಾನು ಫೋನ್ ಕೊಟ್ಟರೆ ಮಕ್ಕಳು ಏನು ಹೇಳಲ್ಲ ಗೊತ್ತಾ, ಅವನು ಸಾಬ್ ನನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ, 2 ಕೈ ಕಳ್ಕೊಂಡಿದ್ದೇನೆ, 1 ಕಾಲಿಲ್ಲ, ನಾನು ಮತ್ತೆ ಹುಟ್ಟಿ ಬರ್ತೇನೆ, ನಾನು ಮತ್ತೆ ಸೈನಿಕ ಆಗ್ತೇನೆ ಅಂತ ಹೇಳ್ತಾನೆ. ಮಕ್ಕಳು, ನಿಮ್ಮ ಹತ್ರ ಕೈ ಮುಗಿದು ಒಂದು ವಿನಂತಿ ಮಾಡ್ತೇನೆ.
ನಮ್ಮೆಲ್ಲರ ಮನಸ್ಸಿನಲ್ಲಿ ಈ ರೀತಿಯ ದೇಶಭಕ್ತಿ, ಈ ರೀತಿಯ ಸಮರ್ಪಣಾ ಮನೋಭಾವ, ನಾನು ಮಾಡುವ ಎಲ್ಲ ಕೆಲಸದಲ್ಲಿ ರಾಷ್ಟ್ರ ನನ್ನ ಕಣ್ಣು ಮುಂದೆ ಇದೆ ಹೇಳುವಂಥ ಭಾವನೆ ಜಾಗೃತ ಆದರೆ ದೇಶದ ಪರಿಸ್ಥಿತಿ ಹೀಗಿರುತ್ತಾ? ನಾಳೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಆ ಎಂಜಲಿ ಕೈ ಓಡ್ತೀವ? ಜೀವನದ ಪರಮ ಉದ್ದೇಶ ಹಣ ಸಂಪಾದನೆ ಹೇಳುವಂಥ ಸ್ವಾರ್ಥಕ್ಕೆ ಬಲಿಯಾಗ್ತೀವ ನಾವು? ಅದು ಜೀವನ ಮೌಲ್ಯ ಆಗಬೇಕು, ಅದು ದೇಶ ಸುಧಾ ಆಗಬೇಕು. ನಾಳೆ ನನಗೆ ಜೀವನದಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ ಲಕ್ಷಾಂತರ ಅವಕಾಶ ವಂಚಿತರ ಪರವಾಗಿ ನನಗೆ ಈ ಅವಕಾಶ ಸಿಕ್ಕಿದೆ. ನನ್ನ ವಯಸ್ಸಿನ ಒಬ್ಬ ಹುಡುಗ ಮಧ್ಯಾಹ್ನ 2 ಗಂಟೆ ಬಿಸಿಲಿಗೆ ಡಾಮರ್ ಹಾಕೋ ಕೆಲಸ ಮಾಡ್ತಾ ಇದ್ದಾನೆ, ನೋಡಿದ್ದೀರಾ? ನನ್ನ ವಯಸ್ಸಿನ ಹುಡುಗ ಯಾವುದೋ ಹೋಟೆಲಲ್ಲಿ ಮಾನ್ಯ ಕೆಲಸ ಮಾಡ್ತಾನೆ, ಯಾವುದೋ ಹೋಟೆಲಲ್ಲಿ ರೂಮ್ ಬಾಯ್ ಆಗಿ ಕೆಲಸ ಮಾಡ್ತಾನೆ. ಭಗವಂತನಿಗೆ ಒಂದು ಅದ್ಭುತವಾದ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾನೆ. ನಾಳೆ ನನಗೆ ಅವಕಾಶ ಸಿಕ್ಕಿದ ಅಂತ ಕೆಲಸ ಮಾಡ್ತೀನಿ ನಾನು. ಮಾಡಬೇಕೋ ಬೇಡೋ? ಏನು ಹೆಸರು ನಿಂದು? ತ್ರಿಷಿತ್. ನಮ್ಮ IAS ಅಧಿಕಾರಿಗಳು ಈ ಥರ ಮಾದರಿಯಾಗಿದ್ದಾರ? ಆಲೋಚನೆ ಮಾಡಿ. ನಮ್ಮ ಸರ್ಕಾರಿ ವ್ಯವಸ್ಥೆ ಈ ಥರ ಇದೆಯಾ? ನಮ್ಮ ರಾಜಕೀಯ ನಾಯಕರು ಈ ಥರ ಇದ್ದಾರಾ? ನಾವು ಈ ಥರ ಇದ್ದೀವ? 74ನೇ ಇಸ್ವಿ ಜೂನ್ ತಿಂಗಳಲ್ಲಿ ಹುಟ್ಟಿದಂಥ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಹೆಸರು ಕೇಳಿದ್ದೀರಾ? ಗೊತ್ತಿಲ್ಲದ ಹಾಗೆ ಪಾಕಿಸ್ತಾನದವರು ಬಂದು ಈ ಕಡೆಯಿಂದ ಸಂಜೋತಾ ಎಕ್ಸ್ಪ್ರೆಸ್ ವಾಜಪೇಯಿ ಅವರು ಬಸ್ ಹತ್ಕೊಂಡು ನವಾಜ್ ಶರೀಫ್ ಜೊತೆಗೆ ಲಾಹೋರಿಗೆ ಹೋದರು. ಮೇ ತಿಂಗಳಲ್ಲಿ ಸೈನಿಕರು ವಾಪಸ್ ಹೋಗಬೇಕು, ಮೇ ತಿಂಗಳ ನಂತರ. ಆದರೆ ಚಳಿಗಾಲದಲ್ಲೇ ನಮ್ಮ ಬಂಕರಿಗೆ ಬಂದು ಅವಿದು ಕೂತ್ಕೊಂಡಿದ್ರು. ಯಾರೋ ಒಬ್ಬ ಈ ಕುರಿಗಳನ್ನು ಸಾಕೋರು, ಅಲ್ಲಿ ಕುರಿ ಇರೋದಿಲ್ಲ, ಅಲ್ಲಿ ಯಾಕಂತ ಇರತ್ತೆ ಹಿಮಾಲಯದಲ್ಲಿ, ಅದನ್ನು ಮೇಯಿಸುವಂಥ ಒಬ್ಬ ಬಂದು ಹೇಳ್ತಾನೆ, ಸರ್ ಪ್ರತಿ ವರ್ಷದ ಹಾಗೆ ಈ ಸಲ ಯಾರೋ ಬಂದು ಕೂತ್ಬಿಟ್ಟಿದ್ದಾರೆ ನಿಮ್ಮ ಬಂಕರಲ್ಲಿ, ನಿಮ್ಮ ಸೈನಿಕರ ಅಂತ ಕೇಳಿದ್ರಂತ ನಮ್ಮ ಭಾರತೀಯರನ್ನು. ನಮ್ಮವ್ರು ಕಳಿಸಿರಲಿಲ್ಲ, ಹೋಗಿರಲಿಲ್ಲ, ವಾಪಸ್ ಹೋಗೋ ಟೈಮ್ ಆಗಿರಲಿಲ್ಲ. ಅವರು ಅಲ್ಲಿಯ ರೇಂಜರ್ಸ್ ಅಂತ ಹೇಳ್ತೀವಿ, ನಮ್ಮಲ್ಲಿ BSF ಇದ್ದಾಗ ಇಲ್ಲಿ ರೇಂಜರ್ಸ್ ಅಂತ. ಅವರು ರೇಂಜರ್ಸ್ನ ಮಾರುವೇಷದಲ್ಲಿ ಬಂದು ನಮ್ಮ ಬಂಕರ್ಲಿ ಅವಿತು ಕೂತ್ಕೊಂಡು, ನಮ್ಮ ಬಂಕರ್ನಲ್ಲಿ ಫೈರಿಂಗ್ ವಿಂಡೋ ಇರುತ್ತೆ, ಅದನ್ನು ನಮ್ಮ ಕಡೆಗೆ ತಿರ್ಸಿ ಆಯಕಟ್ಟಿನ ಕೂತ್ಕೊಂಡ್ಬಿಟ್ಟಿದ್ರು. ಸುದ್ದಿ ಕೇಳಿದ ತಕ್ಷಣ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ 3 ವರ್ಷ NDA, 1 ವರ್ಷ IMA, 4 ವರ್ಷ ತರಬೇತಿ ಮುಗಿಸಿ ಲೆಫ್ಟಿನೆಂಟ್ ಆಗಿ ಜಾಯಿಂಟ್ ರೆಜಿಮೆಂಟ್ ಅಂತ ಒಂದು ನಮ್ಮ ಸೇನೆಯ ತುಕಡಿ, ಜಾಯಿಂಟ್ ರೆಜಿಮೆಂಟ್ ಅಂತ, ಅಲ್ಲಿ ಕೆಲಸ ಮಾಡುವವನು. ಅವನು ಮತ್ತೆ 5 ಜನ ಯಾರಪ್ಪ ಬಂದಿದ್ದಾರೆ ನೋಡ್ಕೊಂಬರೋಣ ಅಂತ ಹೋದರು. ಮೇ 17ನೇ ತಾರೀಕಿಗೆ ವಾಪಸ್ ಬರಲಿಲ್ಲ. ಜೂನ್ 2ನೇ ತಾರೀಕಿಗೆ ಒಂದು 8-10 ಗೋಣಿ ಚೀಲದಲ್ಲಿ ದೇಹದ ಭಾಗಗಳನ್ನು ಕೊಚ್ಚಿ 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 ಮಾಡಿ ಕಳಿಸಿದ್ದಾರೆ. ಕೈ ಉಗುರಿರಲಿಲ್ಲ, ಕಾಲಿನ ಉಗುರಿರಲಿಲ್ಲ, ಕಣ್ಣು ಕಿತ್ತಿದ್ದಾರೆ, ಮರ್ಮಾಂಗವನ್ನು ಘಾಸಿಗೊಳಿಸಿದ್ದಾರೆ. ಸೈನಿಕರಾಗಿ ನನ್ನ ರಕ್ತ ಕುದಿತದೆ ಈಗ ಸರ್. ಯಾರಿಗಾಗಿ? ಅವರಿಗೂ ನನ್ನ ಹಾಗೆ ನಿಮ್ಮ ಹಾಗೆ ಕನಸುಗಳಿರಲಿಲ್ವಾ? ಅವರಿಗೂ ಅಪ್ಪ ಅಮ್ಮ ಇರಲಿಲ್ವಾ? ಅವರಿಗೂ ಮನೆ, ಬಂಗ್ಲೆ, ಕಾರು, ಹೆಸರು, ಸ್ಥಾನ, ಮಾನ ಎಲ್ಲ ಬೇಕಿತ್ತೋ ಇಲ್ವಾ? ಯಾವ ತಾಯಿ ಆ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾನ ವ್ಯಕ್ತಿತ್ವದಲ್ಲಿ ಈ ರಾಷ್ಟ್ರಭಕ್ತಿಯ ದೇಶ ಪ್ರೇಮದ ಭಾವನೆ ಜಾಗೃತಗೊಳಿಸಿರಬೇಕು? ಯಾವ ಶಾಲೆಯಲ್ಲಿ ಯಾವ ಟೀಚರ್ ಈ ಭಾವನೆ ಜಾಗೃತಗೊಳಿಸಿರಬೇಕು? ಆಲೋಚನೆ ಮಾಡಿ.
10-12 ಜನ ಹೇಳಿದ ಬೈಕಲ್ಲಿ ಬಿ ಸತ್ತೋಗ್ತಾರೆ ಅಂತೇಳಿ ರಸ್ತೆಯಲ್ಲಿ. ಸತ್ಯ ಹೇಳ್ತಾ ಇದ್ದೀನಿ. ಸುಧಾಕರ್ ಶೆಟ್ಟರು ನಮ್ಮ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ರು ರಿಟರ್ನಲ್ಲಿ. ಕೇಳಿ ಅವ್ರ ಹತ್ರ. ಅವ್ರ ಕುಟುಂಬದವ್ರು ಬಿಟ್ಟರೆ ಯಾರು ಕಣ್ಣೀರು ಹಾಕೋದಿಲ್ಲ. ನರಿ ನಾಯಿಗಳ ಹಾಗೆ ಬೀದಿಯಲ್ಲಿ ಬಿದ್ದು ಸಾಯಬೇಕಾ ನಾವು? ಆದರೆ ದೇಶಕ್ಕಾಗಿ ಬದುಕಬೇಕಾ? ನನಗೆ ಗೊತ್ತಿದೆ, ನಾವೆಲ್ಲರೂ ಕೂಡ ಸೈನ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಮಕ್ಕಳೇ. ಕೈ ಮುಗ್ದು ವಿನಂತಿ ಮಾಡ್ತೇನೆ ನಿಮ್ಮ ಹತ್ರ, ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆ ಬರಬೇಕು ಅಂತ ಹೇಳಿದರೆ ಯಾವುದೋ ಒಂದು ಹಂತದಲ್ಲಿ ಡಾಕ್ಟರ್ ಆಗಿ, ಎಂಜಿನಿಯರ್ ಆಗಿ, ಏನೇ ಆಗಿ ಒಂದು ಹಂತದ ವಿದ್ಯಾಭ್ಯಾಸ ಆದ ಮೇಲೆ ನನ್ನ ಮೊದಲನೆಯ ಚಾಯ್ಸ್ ಏನೇ ಅಂತ ಇಟ್ಕೊಳ್ಳಿ, ನಾಳೆ ಬೆಳಿಗ್ಗೆಯಿಂದ ಪರಿವರ್ತನೆ ಆಗತ್ತೆ. ನಾಳೆ ಬೆಳಿಗ್ಗೆಯಿಂದ ಜಾಬ್ ಮಾಡ್ಲಿಕ್ಕೆ ಕೊಡ್ತೀವಿ, ನಾಳೆ ಬೆಳಿಗ್ಗೆಯಿಂದ ಪರೀಕ್ಷೆಗೆ ತಯಾರು ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ನಾನು ಸೈನಿಕ ಆಗಬೇಕು ಅಂತೇಳಿ. ಎಲ್ಲರೂ ಬರ್ತಾರೆ ಹೇಳ್ಕೊಂಡು ತಗೊಳ್ಳೋದಿಲ್ಲ, ಅದಕ್ಕೇನೋ ಒಂದು ಮಾನದಂಡ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಇಡೀ ದೇಶಕ್ಕೊಂದು ಮಾದರಿ ಆಗಬೇಕು, ಇಡೀ ದೇಶವನ್ನು ನೆನಪಿಡಬೇಕು. ನನ್ನ ಸಮರ್ಪಣಾ ಮನೋಭಾವದ ಮೂಲಕ 4 ಜನರಿಗೆ ಪ್ರೇರಣೆ ಸಿಗಬೇಕು ಅಂತ ಹೇಳಿದ್ರೆ ಒಂದು ಸ್ಪಷ್ಟವಾದ ಉದ್ದೇಶ ಇರಬೇಕು. ಇವತ್ತು ಯಾರನ್ನು ಕೇಳಿದ್ರು ಹೇಳ್ತೀವಿ ಸರ್, 147+ ಕೋಟಿ ಜನ ಇದೆ, ದೊಡ್ಡ ಸಮಸ್ಯೆ ಅಂದರೆ ಏನು? ಉದ್ಯೋಗ. ಪೃಥ್ವಿರಾಜ್ ಹೇಳಲಿಲ್ಲ ಬರೀ MBBS ಮಾಡಿದ್ರೆ ಕೆಲಸ ಸಿಗತ್ತಾ? ಕೇಳಿ ಅವ್ರ ಹತ್ರ, ಸಿಗತ್ತಾ? PG ಮಾಡಿದ್ರೆ ಕೆಲಸ ಸಿಗತ್ತಾ? ಆಮೇಲೆ ಇನ್ನು ಸ್ಪೆಷಾಲಿಟಿ ಮಾಡಬೇಕು, ಸೂಪರ್ ಸ್ಪೆಷಾಲಿಟಿ ಆಗಬೇಕು, ಆಮೇಲೆ ಮತ್ತೊಂದು 4-6 ವರ್ಷ ಸರ್ವಿಸ್ ಮಾಡಬೇಕು ಯಾರೋ ದೊಡ್ಡ ಡಾಕ್ಟರ್ ಕೆಳಗೆ. ಇಟ್ಸ್ ಎ ಲಾಂಗ್ ಜರ್ನಿ. ಸೊ ಈ ನಿಮ್ಮ ಮೌಲ್ಯ ಸುಧಾ ಮತ್ತು ದೇಶ ಸುಧಾ ಯಾಕೆ ಸುಧಾಕರ್ ಶೆಟ್ಟರು, ನಾನು ಬಹುಶಃ ಸಮಸ್ತ ಸಮಾಜದ ಪರವಾಗಿ ನಿಮ್ಗೆ ಅಭಿನಂದನೆ ಹೇಳಬೇಕು. ಯಾಕೆ ಗೊತ್ತಾ? ಐ ಡೋಂಟ್ ಥಿಂಕ್ ದೇರ್ ಈಸ್ ಎನದರ್ ಇನ್ಸ್ಟಿಟ್ಯೂಷನ್ ವಿಚ್ ಸಿಸ್ಟಮ್ಯಾಟಿಕಲಿ ಇಂಟ್ರೊಡ್ಯೂಸಸ್ ಸ್ಟೂಡೆಂಟ್ಸ್ ಟು ದೀಸ್ ವ್ಯಾಲ್ಯೂಸ್. ಸೇರಿಸಿಲ್ಲ, ಅದರಲ್ಲಿ ವ್ಯಾಲ್ಯೂಸ್ ಅಂತ ಒಂದು ಹಾಕಿದ್ದೀರಿ. ಸ್ವಾಮೀಜಿ ಕೂಡ ಹೇಳಿದ್ರು, ABVPನಲ್ಲಿ ಒಂದು ಘೋಷಣೆ ಇತ್ತು. ABVPನಲ್ಲಿ ಯಾರಾದರೂ ABVPಲಿ ಕೆಲಸ ಮಾಡಿದ್ದೀರಾ? ಅದರ ಧ್ಯೇಯವಾಕ್ಯದಲ್ಲಿ 3 ವರ್ಡ್ ಇದೆ, ಜ್ಞಾನ, ಶೀಲ, ಏಕತೆ ಅಂತ. ನಮ್ಮ ಮಕ್ಕಳೇನು ಹೇಳ್ತಾರೆ ಗೊತ್ತಾ? ಜ್ಞಾನಶೀಲ ಓಕೆ ಅಲ್ಲ, ಜ್ಞಾನಶೀಲ ಏತಕ್ಕೆ ಅಂತ. ನಮ್ಮ ನಿಟ್ಟೆ ವಿದ್ಯಾಸಂಸ್ಥೆ ಇತ್ತಲ್ವಾ ಲೋಗೋದಲ್ಲಿ? ಅಲ್ಲ, ಈಗ ಅದು ಯೂನಿವರ್ಸಿಟಿ ಆಗಿಬಿಡ್ತಲ್ಲ, ನಿಟ್ಟೆ ಟ್ರಸ್ಟ್ ಹಾಗೆ ಇದೆ. ಏನಿದೆ ಹೇಳಿ? ಜ್ಞಾನಶೀಲ ಏಕತೆ ಇದ್ರೆ ನಮ್ಮ ಸ್ಮಾರ್ಟ್ನೆಸ್ ಇರೋದು ಜ್ಞಾನಶೀಲ ಏತಕ್ಕೆ. ಗಣೇಶ್ ಅವರು ನಮ್ಮ ನಿಟ್ಟೆ ವಿದ್ಯಾಸಂಸ್ಥೆ ವಿದ್ಯಾರ್ಥಿ ಬೇರೆ. ಯಾಕೆ ಇದನ್ನು ಜೋಡಿಸಿದ್ದಾರೆ? ಒಂದು, ಅಪ್ಪ ಅಮ್ಮನಿಗೆ ಗೊತ್ತಾಗಬೇಕು, ಚೆನ್ನಾಗಿ ಅರ್ಥ ಆಗಬೇಕು. ನಾವಿಲ್ಲಿ ಕೇವಲ ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಕಳಿಸಿಲ್ಲ. ಮಾರ್ಕ್ ವಿಲ್ ಬಿ ಇನ್ಸಿಡೆಂಟಲ್, ಇಟ್ ವಿಲ್ ಹ್ಯಾಪನ್. ಇನ್ನೊಬ್ಬನ ಸೈನಿಕನ ಕಥೆ ಹೇಳಿ ಕಥೆ ಮುಗಿಸ್ಬಿಡ್ತೀನಿ. ಓಕೆ, ಯಾರದ್ದು ಹೇಳಿದ್ ನನಗೆ? ಒಂದು ರಂಗಪ್ಪ, ಎರಡನೇದು ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ. ಹಾಗೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅಂತ ಕೇಳಿದ್ದೀರಾ? ಎ ದಿಲ್ ಮಾಂಗೆ ಮೋರ್ ಸಿನಿಮಾ ಹಾಡೋದು ಅಲ್ವಾ? ಸಿನಿಮಾ ಹಾಡು ಬಹಳ ಪಾಪ್ಯುಲರ್ ಆಯಿತು. ಅವನಿಗೆ ನಮಗೆ ಸೇನೆಯಲ್ಲಿ ಯುದ್ಧ ಆ ಥರದ ಚಟುವಟಿಕೆಗೆ ಹೋದಾಗ ಪ್ರತಿ ಆಫೀಸರಿಗೆ ಒಂದು ಕಾಲ್ ಸೈನ್ ಇರುತ್ತೆ, ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ. ಅವನ ಹೆಸರು ಅದರಲ್ಲಿ ಕಾಲ್ ಸೈನ್ ಅಂತ ಕೇಳಿ ಶೇರ್ ಶಾ ಅಂತ. ಅವನಿಗೆ ಕಾಲ್ ಸೈನ್ ಅದು .510 ಅಂತ ಅಲ್ಲ, 5140 .5140 5140 ಅಂತ ಹೇಳಿದ್ರೆ ಏನು ಅಂತ ಡೌಟ್ ಬರುತ್ತೆ ನಿಮಗೆ. ಆ ಶಿಖರದ ತುದಿ ಮೀನ್ ಸಿ ಲೆವೆಲಿಂದ 5140 ಮೀಟರ್ ಎತ್ತರದಲ್ಲಿ ಇರ್ತದೆ. ಮಲ್ಟಿಪ್ಲೈ ಬೈ 3.3, ಹೌ ಮಚ್ ಇಸ್ ದಟ್ ಮೀಟರ್ಸ್? ಇಟ್ಸ್ ಅಬೌಟ್ 16,000 ಫೀಟ್. ಓಕೆ, ಒಂದು 16,000 ಅಡಿ ಎತ್ತರದಲ್ಲಿ ಇರುವಂಥ ಒಂದು ಶಿಖರ. ನೀವು ಆಲೋಚನೆ ಮಾಡಿ, 80 ಡಿಗ್ರಿ ಸ್ಲೋಪ್ ಇರುತ್ತೆ. ಹೀಗೆ ಮೇಲ್ಗಡೆ ದುಶ್ಮನ್ ಕೂತ್ಕೊಂಡಿದ್ದಾನೆ,
ಮದ್ದು ಗುಂಡು ಹೊಡಿಬೇಕಂತಿಲ್ಲ ಸರ್, ಕಲ್ಲು ಹಿಂಗೆ ಉರುಳಿಸ್ಬಿಟ್ರೆ ಸಾಕು. ಇವನ್ನ ಕಂಪನಿಗೆ ಆರ್ಡರ್ ಕೊಡ್ತಾರೆ, ಐ ಥಿಂಕ್ ಜೂನ್ 22 or ಜೂನ್ 23 ನೈಟಿಗೆ. ನಾಳೆ ಬೆಳಿಗ್ಗೆ ಒಳಗೆ ಈ 0.5140 ಶಿಖರಗಳನ್ನು ವಶಪಡಿಸ್ಕೊಳ್ಬೇಕು ಅಂಥೇಳಿ. ಒಂದು ಕಂಪನಿಯನ್ನು ಸುಮಾರು ಒಂದು 300 ಜನ ಇರ್ತಾರೆ ಸೈನಿಕರು, ಒಂದು ಅಷ್ಟು JCOಗಳು ಎಲ್ಲ ಸೈನಿಕರು ಸೇರಿಕೊಂಡು 40 ಜನ ಉಳ್ಕೋತಾರೆ. ಆ ಶಿಖರ ವಶಪಡಿಸೋದ್ರೊಳಗೆ 40 ಜನ ಉಳ್ಕೊಳ್ತಾರೆ. ಇವನು ಉಳ್ಕೊಳ್ತಾನೆ. ಇವನ ಸಾಹಸ ಮೆಚ್ಚಿಕೊಂಡು ಶಭಾಂಶ್ ಅಂತೇಳಿ ಮನಸ್ಸಲ್ಲಿ ಕುತ್ಕೊಳ್ಳಿಕ್ಕೆ ಹೇಳಲಿಲ್ಲ. 3 ದಿನ ಆದ ಮೇಲೆ ಮುಷ್ಕೋ ವ್ಯಾಲಿ ಅಂತ ಇನ್ನೊಂದು ಪ್ರದೇಶ ಇರುತ್ತೆ. ಆ ಮುಷ್ಕೋ ವ್ಯಾಲಿ ಕಳಿಸ್ತಾರೆ ಒಂದು ಉಳಿದ ಸೈನಿಕರೊಟ್ಟಿಗೆ. ಅಲ್ಲಿ ಯಾರಿಗೂ ಅಟ್ಯಾಕ್ ಆಗುವಾಗ ನಮ್ಮವ್ರು ಸಿಕ್ಕಿ ಹಾಕೊಂಡು ಬಿಡಿಸ್ಕೊಂಡು ಬನ್ನಿ ಅಂತ. ಅಲ್ಲಿ ಒಬ್ರು ಮೇಜರ್ ಗಾಯಾಳುಗಳಾಗಿರ್ತಾರೆ. ಅವರನ್ನ ಬಚಾವ್ ಮಾಡ್ಲಿಕ್ಕೆ ಹೋಗ್ತಾನೆ ಇವನು. ನಾನು ನಿನ್ನೆ ಅಷ್ಟೇ ಹೋಗಿದ್ದೀನಿ, ನಾನು ಹೋಗುದಿಲ್ಲ ಅಂತ ಹೇಳಿಲ್ಲ. ಮೇಜರ್ ಬಚಾವ್ ಆಗ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಹುತಾತ್ಮ ಆಗ್ತಾನೆ. ಅವನು ಕೊನೆಗೆ ಹೇಳಿದಂತೆ ದಿಲ್ ಮಾಂಗೆ ಮೋರ್ ಅಂತ ಹೇಳಿ. ನೋಡಿ, ಎಲ್ಲ ಕುತ್ಕೊಂಡು ಕೇಳ್ತಾ ಇದ್ದೀರಿ. ಯಾಕೆ ಹೇಳಿ? ಅವರೆಲ್ಲರೂ ಯಾರಿಗಾಗಿ ಬದುಕಿದ್ರು? ದೇಶಕ್ಕಾಗಿ ಬದುಕಿದರು. ನನ್ನ, ನಿಮ್ಮ, ನಮ್ಮೆಲ್ಲರ ಸುಖದ ನಿದ್ದೆಗಾಗಿ ಬದುಕಿದರು. ಸೈನಿಕ ಆಗ್ಲಿಕ್ಕಾಗದೇ ಇರ್ಬೋದು ನಾವೆಲ್ಲರಿಗೂ ಕೂಡ. ನಾನೊಬ್ಬ ಒಳ್ಳೆಯ ಡಾಕ್ಟರ್ ಆಗ್ತೇನೆ, ನಾನೊಬ್ಬ ಒಳ್ಳೆಯ ಇಂಜಿನಿಯರ್ ಆಗ್ತೇನೆ, ನಾನು ಒಳ್ಳೆಯ ಶಿಕ್ಷಕ ಆಗ್ತೇನೆ, ನಾನು ಒಳ್ಳೆಯ ಏನೇನೋ ಆಗ್ತೇನೆ ನಾನು. ಆದರೆ ನಾನು ನಮಗ್ ಹರಾಮ್ ಆಗುವುದಿಲ್ಲ. ನಾನು ಮಾಡುವ ಎಲ್ಲ ಕೆಲಸದಲ್ಲಿ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯ ಇದೆ. ಈ ಭಾವನೆ ಜಾಗೃತಗೊಳಿಸಿಕೊಂಡು ಸಾಗರದಷ್ಟು ದೊಡ್ಡದಿರುವಂಥ ಈ ವಿದ್ಯಾಕ್ಷೇತ್ರದಲ್ಲಿ ಜ್ಞಾನದ ಸುಧೆಯೊಂದಿಗೆ ಮೌಲ್ಯದ ಸುಧೆಯನ್ನು, ದೇಶಭಕ್ತಿಯ ಸುಧೆಯನ್ನು ಒಳಗೆ ತುಂಬಿಕೊಂಡು ಅಜಕಾರ್ನಂಥ ಒಂದು ಸಣ್ಣ ಊರಲ್ಲಿ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ದೊಡ್ಡ ಯೋಗದಾನ ಕೊಡಲಿಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನು ತುಂಬಿಸ್ಕೊಂಡು ಹೋಗ್ತೇನೆ ನಾನು ಇಲ್ಲಿಂದ ಹೇಳುವಂಥ ಧ್ಯೇಯದೊಂದಿಗೆ 1000 ಮೈಲ್ ಲಾಂಗ್ ಜರ್ನಿ. ಮಕ್ಕಳೇ, ಸ್ಟೂಡೆಂಟ್ಸ್ ಅಲ್ಲಿ ಹೇಳಿ, ಜೋರಾಗಿ ಹೇಳ್ಬೇಕು ನನ್ನೊಟ್ಟಿಗೆ. 1000 ಮೈಲ್ ಲಾಂಗ್ ಜರ್ನಿ commences with the first step. ಇದು ಬೇರೆ ಕಡೆಲಿಲ್ಲ, ನಾನು ಸೇರಿಸಿರೋದು. The 1000 mile long journey commences with, ಹೇಳಿ ನೋಡ, with the first step in the right direction. ನಾನು ಇಲ್ಲಿಂದ ಕಾಶ್ಮೀರಕ್ಕೆ ಹೋಗಬೇಕು. ಮೊದಲನೇ ಹೆಜ್ಜೆ ನಾನು ದಕ್ಷಿಣದ ಕಡೆಗೆ ಇಟ್ಟಿದ್ದೀನಿ. ಏನಾಗತ್ತೆ ಹೇಳಿ? ಎವ್ರಿ ಸ್ಟೆಪ್ ವಿಲ್ ಟೇಕ್ ಯು ಅವೇ ಫ್ರಮ್ ಯುವರ್ ಡೆಸ್ಟಿನೇಷನ್. ಆಲ್ ರೈಟ್. ಒಂದು ಲಾಸ್ಟ್ ವರ್ಡ್ ಆಫ್ ಕಾಷನ್. ಇತ್ತೀಚೆಗೆ ಒಂದು ಹುಚ್ಚಿಡ್ತಿದೆ ಸಮಾಜಕ್ಕೆ. ಏನು ಹೇಳಿ? ಅದಲ್ಲ, ಜೆನ್ಸಿ. ಯಾರೆಲ್ಲ ಜೆನ್ಸಿ ಇದ್ದೀರಿ ಕೈ ಎತ್ತಿ ನೋಡಿ. ಜೆನ್ಸಿ ಆಗಿದ್ರು. ನಮ್ಮ ಅಪ್ಪ ಅಮ್ಮನಿಗೆ ನಾವು ಜೆನ್ಸಿ ಆಗಿ, ನೀವು ಜೆನ್ಸಿ ಆಗಿದ್ರು. ಪ್ರತಿಯೊಂದು ತಲೆಮಾರಲ್ಲಿಯೂ ಕೂಡ ಈ ರೀತಿಯ ತಲೆಮಾರುಗಳ ಅಂತರ ಇರುತ್ತೆ. ದಯವಿಟ್ಟು ಇದಕ್ಕೆ ಮಾರಿ ಹೋಗಬೇಡಿ. ನಿಮ್ಮ ಸಮಯದಲ್ಲಿದ್ದ ಟೆಕ್ನಾಲಜಿ ನಮ್ಮ ಸಮಯದಲ್ಲಿದ್ದ ಟೆಕ್ನಾಲಜಿಗೆ ವ್ಯತ್ಯಾಸ ಇದೆ. ನಾಳೆ ನಿಮ್ಮ ಮಕ್ಕಳು ಬರೋದು ಇನ್ನೇನೋ ಟೆಕ್ನಾಲಜಿ ಬಂದಿರುತ್ತೆ. ಅದೇನು ಬಹಳ ದೊಡ್ಡದಲ್ಲ. ನೀವು ಪ್ರೈಮರಿ ಸ್ಕೂಲಿಗೆ ಹೋಗಬೇಕಾದ್ರೇ ಬೆರಳತೂದಿನಲ್ಲಿ ಇಡೀ ಜಗತ್ತಿತ್ತು. ನಾವು ಲೈಬ್ರರಿಗೆ ಹೋಗ್ತಾ ಇದ್ವು ಅಷ್ಟೇ. ಆದರೆ ಅದೇ ಎಲ್ಲವೂ ಅಲ್ಲ. ಆಗಿನ ಸವಾಲುಗಳು, ಸರ್ ನಿಮಗೆ ಡಿಗ್ರಿ ಆದಾಗ ನಿಮಗೆ ಕೆಲಸ ಸುಲಭದಲ್ಲಿ ಸಿಕ್ಕಿದ? ಸಮಸ್ಯೆ ಇತ್ತೋ ಇಲ್ವೋ? ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇತ್ತೋ ಇಲ್ವಾ? ಮತ್ತು ಈಗಲೂ ಅಲ್ಲೇ ಇರೋದು. ಏನು ವ್ಯತ್ಯಾಸ ಇಲ್ಲ. ನಿಮಗೆ ಸೌಲಭ್ಯಗಳು ಜಾಸ್ತಿ ಇದೆ, ನಿಮಗೆ ಮಾಹಿತಿ ಜಾಸ್ತಿ ಇದೆ, ನಿನಗೆ ಅವಕಾಶಗಳು ಜಾಸ್ತಿ ಇದೆ. 147 147+ crore people in this country
Sir, they produce demand for goods and services on a daily basis. Yes or no? And there is plenty of opportunity. 40% of the countries world over, they do not have young population. If you have employable skill, if you take your education seriously, world is your playground. You can go anywhere. So don't get carried away with the negative influences of Gen Z. ಇನ್ನೊಂದೇನು ಹೇಳಿದ್ರು ಅವರು, ಕಾಕ್ರೋಚ್ ಅಂತ, ಅದನ್ನು ಹೇಳಬಾರ್ದು. ನೋ. So this is one place where you can have this positive attitude and learn from the experience of all your teachers. NCC ತರಿಸ್ಕೊಡ್ತೀನಿ ಖಂಡಿತವಾಗಿ. ಈ ಕ್ಯಾಂಪಸ್ಗೆ NCC ತರಿಸ್ಕೊಡ್ತೇನೆ. ಒಂದು ಸ್ವಲ್ಪ ಟೈಮ್ ತಗೊಳ್ಬೋದು ಇಲ್ಲ ಅಂತ ಹೇಳಿದರೆ ಖಂಡಿತ ಮಾಡಿಸಿಕೊಡ್ತೇನೆ. ಮತ್ತೊಂದು ಸಲ ನಿಮ್ಮ ಕ್ಯಾಂಪಸ್ಗೆ ಬರ್ತೀನಿ ವಿದ್ಯಾರ್ಥಿಗಳಿಗೆ ಇರಲಿಕ್ಕೆ. ಆಲ್ ಆಫ್ ಯು ಹ್ಯಾವ್ ಎ ವಂಡರ್ಫುಲ್ ಸ್ಟೇ ಇನ್ ಅಜಕಾರ್. I am just 14 kilometers from this place. Of course, I don't stay regularly. In a small village called Kervashe. It was a pleasure. And in front of the whole audience, I extend my apologies for not attending the 12th, 13th and 14th program because I was held up elsewhere. Party work ಸ್ವಲ್ಪ ಇತ್ತು. ಮತ್ತೆ ಗಣಪತಿ ಆಶೀರ್ವಾದ ಕೇಳಿಕೊಂಡು ನಿಮಗೆ ನಿಮ್ಮ ತಂದೆ ತಾಯಿ ಸದಾ ಇಲ್ಲಿರ್ತಾರೆ. ಬಹುಶಃ ಶಿಷ್ಯ ಇಚ್ಛೇತ್ ಪರಾಜಯ ಅಂತ ಒಂದು ಮಾತಿದೆ. ಅಪ್ಪ ಅಮ್ಮನಿಗೆ ಇದಕ್ಕಿಂತ ಖುಷಿ ಕೊಡುವ ಸಂಗತಿ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮಗ ಅವರ ಕನಸುಗಳನ್ನು ನನಸು ಮಾಡಿ ಇಷ್ಟು ಎತ್ತರಕ್ಕೆ ಎಳೆದಿದ್ದಾರೆ ಅಂತ ಹೇಳಿದರೆ ಅದು ಜನನಿಗೆ ಕೊಡುವ ಗೌರವ. ಈ ಮೌಲ್ಯ ಸುಧಾ ಮತ್ತು ದೇಶ ಸುಧಾ ಜನ್ಮಭೂಮಿ ಕೊಡುವಂಥ ಗೌರವ ಅದು ಎರಡನ್ನು ಮಾಡ್ತಾ ಇದ್ದೀರಿ. ದೇವರು ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ. ಮಕ್ಕಳು ನಾನು ಹೇಳಿದ್ದು ಇಷ್ಟ ಆಗಿದ್ದರೆ ಎರಡೂ ಮುಷ್ಟಿ ಬಿಗಿ ಮಾಡಿ, ದೊಡ್ಡವರು ಕೂಡ ಎರಡೂ ಮುಷ್ಟಿ ಜೋರಾಗಿ. ನಾನು ಹಿಂದ್ಗಡೆದು ಕಾಣ್ತಾ ಇದ್ದಾರೆ ನನಗೆಲ್ಲ ಕುರ್ಚಿ ಹತ್ತೀನಿ ನಾನು ಇವಾಗ. 3 ಸಲ ಜೋರಾಗಿ ಜೈ ಹಿಂದ್ ಹೇಳಬೇಕು ಒಬ್ಬ ಸೈನಿಕನಾಗೆ. ನೀವು ಕೂಡ ಮೈಕ್ನವರು ಲೈಟ್ನವರು ಎಲ್ಲರೂ ಕೂಡ ಹೇಳ್ತೀರಾ? ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಥ್ಯಾಂಕ್ ಯು ಸೋ ಮಚ್. 2 ನಿಮಿಷ ಕೆಳಗಡೆ ಹೋಗಿ ಒಟ್ಟಿಗೆ ಊಟ ಮಾಡೋಣ. ನನ್ನ ಪ್ರಾಯ ಹೇಳ್ತಾ ಇದ್ದಾರೆ, ಐ ಆಮ್ ಓನ್ಲಿ 16 years, ಓಕೆ. ಆಫ್ಟರ್ ದ್ಯಾಟ್ ಐ ಹ್ಯಾವ್ ಬಿನ್ ಆ್ಯಡಿಂಗ್ ಎಡಿಷನಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. 67 ವರ್ಷ ಆಗಿದೆ ನನಗೆ. ನನ್ನೊಟ್ಟಿಗೆ ಮಕ್ಕಳು ಬನ್ನಿ. ಇವತ್ತು ನನಗೊಂದು ದೇಶ ಸುಧಾ ಕಾರ್ಯಕ್ರಮಕ್ಕೆ ಒಂದು ಅರ್ಹ ವ್ಯಕ್ತಿಯಿಂದ, ಒಂದು ದೇಶ ಪ್ರೇಮಿಯಿಂದ ಉದ್ಘಾಟನೆ ಆಗಿದೆ. ನನಗೆ ಗ್ಯಾರಂಟಿ ಇದೆ. ಇವತ್ತೊಂದು ನನ್ನ ಕೋಟ್ ಬಂದಿದೆ. ಯಾವಾಗಲೂ ಬೇರೆಯವರ ಕೋಟನ್ನು ನಾವು ಹೇಳೋದು, ಬೇರೆಯವರನ್ನು ಉಲ್ಲೇಖಿಸುವುದು. ಇವತ್ತು ನಾನೊಂದು ಅಲ್ಲಿ ಬರೆದಿದ್ದೇನೆ, ಇದು ನನ್ನದು. ದೇಶ ಪ್ರೇಮಿಗೆ ಉಸಿರಿಗಿಂತ ದೇಶ ದೊಡ್ಡದು. ದೇಶ ಪ್ರೇಮಿಗೆ ಉಸಿರಿಗಿಂತ ದೇಶ ದೊಡ್ಡದು. ಇದು ನಾನು ಚಪ್ಪಾಳೆಗೋಸ್ಕರ ಹೇಳ್ತಾ ಇಲ್ಲ. ನಾಳೆ ನನಗೆ ನಿನ್ನ ಚಾಯ್ಸ್ ದೇಶವ ಉಸಿರ ಅಂತ ಕೇಳಿದ್ರೆ ನನ್ನ ಚಾಯ್ಸ್ ದೇಶ ಆಗಿರ್ತದೆ, ಉಸಿರಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಈ ದೇಶ ನನಗೆ ಇಷ್ಟು ಒಳ್ಳೆಯ ಬದುಕು ಕೊಟ್ಟಿದೆ. ಯಾರಿಗೆ ಮನಸ್ಸುಂಟ ಅವರಿಗೆ ಉದ್ಯೋಗ ಇದೆ, ಯಾರಿಗೆ ಮನಸ್ಸಿದೆಯಾ ಅವರಿಗೆ ಎಲ್ಲ ಸಲಕರಣೆಗಳನ್ನು ಭಗವಂತ ಇಲ್ಲಿ ಕೊಟ್ಟಿದ್ದಾನೆ. ಒಂದು ಸುಂದರವಾದ ಸಾಲಿದೆ, चंदन है इस देश की माटी, तपो भूमि हर ग्राम है, हर बाला देवी की प्रतिमा, बच्चा बच्चा राम है. ಈ ಮಣ್ಣು ಶ್ರೀಗಂಧ, ಇದು ಋಷಿ ಮುನಿಗಳು ತಪಸ್ಸು ಮಾಡಿದಂಥ ಭೂಮಿ ಭಾರತ. ಪ್ರತಿಯೊಂದು ಮಗುವಿನಲ್ಲಿಯೂ ನಾನು ರಾಮನ ಆದರ್ಶವನ್ನು ನೋಡ್ತೇನೆ. ಪ್ರತಿಯೊಂದು ಮಗು ದೇವಿಯ ಪ್ರತಿರೂಪ. ಇಷ್ಟದ್ದನ್ನೆಲ್ಲ ನಿಮ್ಗೆ ಕೊಡ್ತಾ ಇದ್ದೇವೆ. ನಾನು ಕಾರ್ನಿಕ್ ಸರ್ ಇನ್ನೊಂದಷ್ಟು ವರ್ಷದಲ್ಲಿ ಇರುವುದಿಲ್ಲ. ನೀವೆಲ್ಲ ಈ ದೇಶ ಕೊಂಡೋಗ್ಬೇಕಾದವರು. ಆದ್ದರಿಂದ 67 ಇಯರ್ಸಿಗೂ ನಿನ್ನೆ ಒಂದಷ್ಟು ಜ್ವರ, ಒಂದಷ್ಟು ಆರೋಗ್ಯ ಸರಿ ಇಲ್ಲದಿದ್ರು ಮಂಗಳೂರಿನಿಂದ ಇಲ್ಲಿ ಬಂದು ಯಾಕಪ್ಪ ಭಾಷಣ ಮಾಡಬೇಕು. ಕೆಲವರಿಗೆ ಅನ್ನಿಸ್ತದೆ ಏನೋ ಮಾತಾಡ್ತಾ ಇದ್ದಾನೆ, ಯಾವಾಗ ಮುಗಿಸ್ತಾನೆ ನೋಡುವ ಅಂತ. ಯಾಕೆ ಮಾಡ್ಬೇಕು ಹೇಳಿಯಪ್ಪ? ಸಿಂಧೂರ್ ಆಪರೇಷನ್ ಆಯ್ತಲ್ಲ ಮೊನ್ನೆ, ಆವಾಗ ಇವರು ಬರ್ದಾಕಿದ್ರು ನಾನು ಬರ್ತಾ ಇದ್ದೇನೆ ಸಿಂಧೂರ್ ಆಪರೇಷನ್ಸ್ಗೆ ಬೇಕಾ ಅಂತ. ಹೌದಪ್ಪ, ಸಲ್ಯೂಟ್. ನಾವು ಸಿಂಧೂರ್ ಆಪರೇಷನ್ಸ್ಗೆ ಹೋಗ್ಲಿಕ್ಕಾಗಲಿಲ್ಲ.
ಇಲ್ಲಿ ಮಕ್ಕಳ ಪರವಾಗಿ 2 ಲಕ್ಷ ರೂಪಾಯಿ ಸೇನೆಗೆ ಕಳಿಸ್ಕೊಟ್ಟೆವು, ಯಾವುದಾದ್ರೂ ಒಂದಕ್ಕೆ ಆಗ್ತದೆ ಅಂತ ಸಿಂಧೂರ್ ಆಪರೇಷನ್ಸ್ನ ಟೈಮ್ನಲ್ಲಿ. ಪ್ರತಿ ಮಗು MBBS ಮಾಡಿ ಸೀಟ್ ತಗೊಂಡ್ರೆ 2,000. ಹೋಸಲ 227 MBBS ಸೀಟ್ ಆ ಮಕ್ಕಳ ಹೆಸರಿನಲ್ಲಿ 227 × 2 4 ಲಕ್ಷದ ಎಷ್ಟಾಗ್ತದೆ ನೋಡಿ, 4,54,000ವನ್ನು ಭಾರತೀಯ ಸೇನೆಗೆ ಕಳಿಸ್ಕೊಡ್ತೇವೆ ನಾವು. ನಮಗೆ ಇಲ್ಲಿಯ ಪೇರೆಂಟ್ಸಿನ ಭಿಕ್ಷೆಯ ಹಣ ಬೇಡ, ನಿಮ್ಮ ಹಣದಲ್ಲಿ ಏನಾದರೂ ಮಿಕ್ಕಿದ್ರೆ ಅದು ಸಮಾಜಕ್ಕೆ. ಯಾಕಂತೇಳಿದ್ರೆ 36 ವರ್ಷದಿಂದ ನಾವು ಈ ಭೂಮಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ನನ್ನ ಕನಸಿಷ್ಟೇ, ನಮ್ಮ ಮಕ್ಕಳು ಅಪ್ಪ ಅಮ್ಮನನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ದೇಶದ ಬಹಳ ದೊಡ್ಡ ಆಸ್ತಿಯಾಗಿ ಬೆಳಿಬೇಕು. ಇವತ್ತಿನ ಕಾರ್ಯಕ್ರಮ ಸಂಪನ್ನ ಆಗಿದೆ. ಇವತ್ತಿನ ಕಾರ್ಯಕ್ರಮದಿಂದ ನಮಗೊಂದಷ್ಟು ಸಿಕ್ಕಿದೆ, ಸ್ವಾಮೀಜಿಗಳ ಆಶೀರ್ವಾದವಾಗಿದೆ. ದೇಶಪ್ರೇಮಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರಿಂದ ನಮ್ಮ ಕನಸಿನ ಹಿಂದೊಂದು ಸುಧ, ಅದು ದೇಶ ಸುಧ, ಇವತ್ತು ಲೋಕಾರ್ಪಣೆ ಆಗಿದೆ. ಇನ್ನು ಮುಂದೆ ಯಾರಾದರೂ ತಿಂಗಳಿಗೊಂದು ಇಂಥ ಕಾರ್ಯಕ್ರಮ ಇರುತ್ತೆ. ನೇರವಾಗಿ ಹೇಳ್ತೇನೆ ಊರಿನವರಿಗೂ ಎಲ್ರಿಗೂ, ಮುಂದಿನ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗ್ತದೆ ಮತ್ತು ಪ್ರಾರಂಭ ಆದ ತಕ್ಷಣ ಯಾರನ್ನೂ ಒಳಗೆ ಬಿಡುವುದಿಲ್ಲ. ಮತ್ತು ಬರುವವರು ಯಾರು ನಡುವೆ ಹೋಗುವ ಮನಸ್ಸಿದ್ರೆ ಬರುವುದೇ ಬೇಡ. ಬಂದಂಥ ರಿಸೋರ್ಸ್ಫುಲ್ ಪರ್ಸನ್ ಇರ್ತಾರಲ್ಲ, ಬಂದಂಥ ಯಾರು ಆವತ್ತಿನ ಭಾಷಣ ಮಾಡ್ತಾರ, ಆವತ್ತಿನ ದೇಶ ಸುಧಾವನ್ನು ಅರ್ಪಿಸ್ತಾರ, ಅವರ ಎಲ್ಲ ಮಾತುಗಳನ್ನು ಕೇಳುವ ಮನಸ್ಸಿರುವ ಸಮಯ ಇರುವವರಿಗೆ ಮಾತ್ರ ಇಲ್ಲಿ ಅವಕಾಶ ಇರ್ತದೆ. ಈ ಎತ್ತರದ ವೇದಿಕೆಯಲ್ಲಿ ಎತ್ತರದ ದೇಶ ಪ್ರೇಮಿಗಳನ್ನು ತಯಾರು ಮಾಡುವಂಥ ಒಂದು ಕೈಂಕರ್ಯದಲ್ಲಿ ನಾವಿದ್ದೇವೆ. ನಿಜವಾಗಿಯೂ ನಿಮಗೆ ಮನಸ್ಸಿದ್ರೆ ಸಮಯಕ್ಕೆ ಬನ್ನಿ. 1 ಗಂಟೆಯ ಆ ಸಂಪೂರ್ಣ ಆ ಕಾರ್ಯಕ್ರಮವನ್ನು ಕೇಳಿ ಒಂದಿಷ್ಟಾದರೂ ಬದಲಾಗಿ. ಆ ಕೇಳುವಾಗ ನಿಮಗೆ ಆಗುವ ಬದಲಾವಣೆಯಿಂದ ಗರ್ಭಿಣಿ ಸ್ತ್ರೀಯರಿದ್ರೆ ಹುಟ್ಟುವ ಮಕ್ಕಳು ದೇಶ ಪ್ರೇಮಿಯಾಗಿ ಹುಡ್ತಾರೆ. ಆ ಕಿವಿಯಲ್ಲಿ ಕೇಳಿದರೆ ಸಾಕು, ಒಳ್ಳೆಯದನ್ನು ಕೇಳಿ, ಒಳ್ಳೆಯ ಸಂಗೀತ ಕೇಳಿ, ದೇಶ ಪ್ರೇಮದ ಕಥೆಯನ್ನು ಕೇಳಿ. ರಂಗಪ್ಪ ಆಲೂರ್ನ ಕಥೆ ಕೇಳುವವರು ಇಲ್ಲಿ ಯಾರಾದರೂ 1-2 ತಿಂಗಳು ಪ್ರೆಗ್ನೆಂಟ್ ಆಗಿದ್ದರೆ ನಿಮಗೆ ಹುಟ್ಟುವ ಮಗು ದೇಶ ಪ್ರೇಮಿಯಾಗಿ ಹುಟ್ಟುತ್ತದೆ. ನಾನು ಇದಕ್ಕೆ ಯಾಕೆ ಹೇಳುವುದು ಅಂತ ಹೇಳಿದರೆ, ಗರ್ಭದಲ್ಲಿರುವ ಮಗು ಕೂಡ ಕೇಳ್ತದಂತೆ ಹೊರಗಡೆ ಏನು ಕಂಡಿತದೆ ಅಂತ. ಒಳ್ಳೆಯದನ್ನು ಕೊಡಬೇಕು ಅಂತ ಹೇಳ್ತಾರೆ. ಎಲ್ರಿಗೂ ಇವತ್ತು ಧನ್ಯವಾದ. ನನ್ನೂರಿನಲ್ಲಿ ನಾನು ಪಡೆದಂಥ ಶಿಕ್ಷಣವನ್ನು ಊರಿಗೆ ಅರ್ಪಿಸುವಂಥ ಬಹಳ ದೊಡ್ಡ ಕಾರ್ಯಕ್ರಮ ಇವತ್ತಾಯಿತು. ನಿಮ್ಗೆಲ್ರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿ, ಇವತ್ತು ಗೆಸ್ಟಿಗೆ ವಿಶೇಷ ಊಟ ಅಂತಿಲ್ಲ, ನಾವು ಎಲ್ಲರೂ ಒಂದೇ ಕಡೆಯಲ್ಲಿ ಸಮಾನವಾಗಿ ಊಟವನ್ನು ಸ್ವೀಕರಿಸ್ತಾ ಇದ್ದೇವೆ. ನನ್ನ ಕನಸು ಇಲ್ಲಿ ಜಾತಿ ಭೇದ ಯಾವುದೂ ಇರಬಾರ್ದು, ಹರಿಜನ್ಸ್ ಅದು ಇದು ಏನೂ ಇಲ್ಲ ಸರ್. ಸರ್ಕಾರ ಮಾಡೋದನ್ನು ನಾವು ಮಾಡಿದ್ದೇವೆ, ಡಾಕ್ಟರ್ ಆಳ್ವಾರ್ ಮಾಡಿದ್ದಾರೆ. ನಾನು ಹೇಳ್ತೇನೆ ಸೇನೆಯಲ್ಲಿ ಇಲ್ಲ, ಸೇನೆಯಲ್ಲಿ ಜಾತಿ ಭೇದ ಇಲ್ಲ. ರಂಗಪ್ಪ ಆಲೂರಿನ ವಿಷಯವೇ ಇವತ್ತು ಮಾಡಿದ್ದೆವು ನಾವು, ತುಂಬ ಸಂತೋಷ. ಡಾಕ್ಟರ್ ಆಳ್ವರು ಹೇಳಬೇಕು, ನಾನು ಸರ್ಕಾರ ಮಾಡದ ಕೆಲಸ ಮಾಡಿದ್ದಾರೆ. ಯಾವುದಂತ ಹೇಳಿದರೆ, ಪ್ರಥಮ ಕೊರಗ ಜನಾಂಗದಿಂದ ಯಾರಾದರೂ MBBS ಮಾಡಿದ್ದಿದ್ರೆ ಅದು ಆಳ್ವರು ಮಾಡಿಸಿದ್ದು. ಪ್ರಥಮ ಯಾರಾದರೂ IITಗೆ ಕೊರಗ ಜನಾಂಗದಿಂದ ಹೋಗಿದ್ದಿದ್ರೆ ಅದು ಆಳ್ವರು ಮಾಡಿಸಿದ್ದು. ಒಂದು SC ಜನಾಂಗದಿಂದ ಒಂದು ವೈಸ್ ಪ್ರಿನ್ಸಿಪಲ್ ಇದ್ದರೆ ಜ್ಞಾನಸುಧ ಮಾಡಿಸಿದ್ದು. ಜ್ಞಾನಸುಧಾದ ಮಣಿಪಾಲ್ ಜ್ಞಾನಸುಧಾದಲ್ಲಿ ರವಿ ಜಿ, ನಾನು ಅವರ ಜಾತಿ ಹೇಳ್ತಾ ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್. 1 ವರ್ಷ ನಮ್ಮ ಕಾಲೇಜಿನಲ್ಲಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಅವರ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ 4600 ಬಂದಿದೆ. ನಮ್ಮ ಹೆಮ್ಮೆಯ ರವಿ ಸರ್ ಕೂಡ ಇದ್ದಾರೆ, ಅವರ ಮಿಸಸ್ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದಾರೆ. ನಮ್ಮಲ್ಲಿ ಒಂದಷ್ಟು ಜನ ಇದ್ದಾರೆ. ಇಲ್ಲಿ ಜಾತಿ ಇಲ್ಲ, ಶೆಟ್ಟಿ ಗಿಟ್ಟಿ ಎಂಥದ್ದಿಲ್ಲ ಇಲ್ಲಿ. ಯಾಕೆ ಗೊತ್ತಾ, ಪುಲ್ವಾಮಾದಲ್ಲಿ ಏನಾಯಿತು? ನೀನು ಶೆಟ್ಟಿಯ, ನೀನು ಆಚಾರ್ಯ, ನೀನು ಬ್ರಾಹ್ಮಣವ, ನೀನು ಹರಿಜನವ ಏನು ಕೇಳಲಿಲ್ಲ, ನೀನು ಹಿಂದುವ ಅಂತ ಕೇಳಿದ್ರಲ್ವಾ. ಆದ್ದರಿಂದ ನಾವೆಲ್ಲ ಎಚ್ಚೆತ್ತುಕೊಳ್ಳೋಣ. ಹಾಗಂತ ಹೇಳಿ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ನಮ್ಮವರೇ, ಬಂಧುಗಳೇ. ಯಾರು ದೇಶವನ್ನು ಪ್ರೀತಿಸ್ತಾರೆ ಅವರೆಲ್ಲ ನಮ್ಮವರು. ದೇಶವನ್ನು ಯಾರಾದರೂ ಪ್ರೀತಿ ಮಾಡದಿದ್ದರೆ ಅವರು ನಮ್ಮ ಶತ್ರುಗಳು. ಅದನ್ನು ನಾನು ಹೇಳ್ತೇನೆ. ಇಷ್ಟನ್ನು ಹೇಳಿಕೊಂಡು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಿಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು. ದೇಶಸುಧ ಮಾಲಿಕೆ ಒಂದನ್ನು ಅರ್ಥಪೂರ್ಣವಾಗಿ ನೆರವೇರಿಸಿಕೊಟ್ಟಂತಹ ಗಣೇಶ್ ಕಾರ್ಣಿಕ್ ಸರ್ ಇವರಿಗೆ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನ ಸಲ್ಲಿಸ್ತಾ, ಇವರಿಗೆ ಗೌರವದ ದ್ಯೋತಕವಾಗಿ ಪಾರಿಜಾತವನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. देश मेरे मेरी जान है तू, देश मेरे मेरी शान है
तू, देश मेरे मेरी शान है तू।